ಹಲೋ ಮಕ್ಕಳೇ, ಏನ್ ಮಾಡ್ತಾ ಇದ್ದೀರಾ? ನಾನು ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ. ಏನಪ್ಪ ಮ್ಯಾಮು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಏನಾದರೂ ಪ್ರಶ್ನೆ ಬರ್ತಾ ಇದೆಯಾ? ಬರಲೇಬೇಕಲ್ವಾ ಮಕ್ಕಳೇ? ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಇವತ್ತು ವಚನಗಳು ಮಾಡ್ತಾ ಇದ್ದೀವಿ. ಏನಪ್ಪ ವಚನಗಳು ಯಾಕೆ ಮಾಡ್ತಾ ಇದ್ದಾರೆ ಮ್ಯಾಮು ಅಂತ ಹೇಳಿ ಏನಾದರೂ ಪ್ರಶ್ನೆ ಬರ್ತಾ ಇದೆಯಾ? ಬರಲೇಬೇಕಲ್ವಾ ಮಕ್ಕಳೇ? ನೋಡಿ, 12ನೇ ಶತಮಾನದಲ್ಲಿ ಏನಾಯಿತು ಅಂತ ಹೇಳಿದರೆ, ಒಂದು ದಾಸ ಸಾಹಿತ್ಯ ಮತ್ತು ವಚನ ಸಾಹಿತ್ಯ ಅಂತ ಹೇಳಿ ಎರಡು ಭಕ್ತಿ ಪಂಥಗಳು ಹುಟ್ಕೊಂಡ್ವು. ಆವಾಗ ಏನಾಯಿತು ಅಂತ ಹೇಳಿದರೆ, ಇಲ್ಲಿ ವಚನ ಸಾಹಿತ್ಯ ಅಂತ ಬಂತು. ಇಲ್ಲಿ ಶಿವಶರಣರು ಅಂತ ಹೇಳಿ ಬಂದರು. ಯಾರಪ್ಪ ಶಿವಶರಣರು ಅಂದರೆ, ಶಿವನನ್ನು ಆರಾಧನೆ ಮಾಡುವವರು ಶಿವಶರಣರು ಅಂತ ಹೇಳಿ. ಅವ್ರೇನು ಮಾಡಿದರು ಅಂತ ಹೇಳಿದರೆ, ನಮ್ಮ ವೇದಾಂತ, ಉಪನಿಷತ್ತು ಅವುಗಳಲ್ಲಿರುವಂಥ ಸಾರವನ್ನೆಲ್ಲ ಸರಳವಾದ ಕನ್ನಡದಲ್ಲಿ ಬರೆದ್ರು. ಆವಾಗ ಏನಾಯಿತು ಅಂತ ಹೇಳಿದರೆ, ಇದು ಎಲ್ಲ ಜನರಿಗೆ, ಜನಸಾಮಾನ್ಯರಿದ್ದಾರಲ್ವ, ಅವರಿಗೆಲ್ಲ ಓದೋಕ್ಕಾಯಿತು, ಅವರಿಗೆಲ್ಲ ಗೊತ್ತಾಯಿತು. ಆ ಸಾರವೇ ಇರುವಂತಹ ಈ ವಚನಗಳು ಅನ್ನೋಂಥ ಒಂದು ನಾವು ಪದ್ಯ ಭಾಗವನ್ನು ಇವತ್ತು ನೋಡೋಣ. ಹಾಗಿದ್ರೆ ಮಕ್ಕಳೇ, ಮಗದೊಮ್ಮೆ ನಿಮ್ಮನ್ನು ನಾನು ಮತ್ತೆ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನ್ನ ಕನ್ನಡ ತರಗತಿಗೆ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಈ ವಚನಗಳನ್ನು ನೀವು ಕೇಳಿದ್ದೀರಾ ಮಕ್ಕಳೇ? ಹೌದಲ್ವಾ? ಹಾಗಿದ್ರೆ ನೇರವಾಗಿ ನಾವು ವಚನಕ್ಕೆ ಹೋಗೋಣವಾ ಮಕ್ಕಳೇ? ಇಲ್ಲಿ ನೋಡಿ, ನಾವು ಇವತ್ತು 3 ವಚನಕಾರರ ವಚನಗಳನ್ನು ನೋಡ್ತಾ ಇದ್ದೀವಿ. ಯಾವುದಪ್ಪ ಅವು ಅಂತ ಹೇಳಿದ್ರೆ, ಮೊದಲನೇದು ಬಸವಣ್ಣನವರ ಒಂದು ವಚನ. ಏನಪ್ಪ, ನಾನೀಗ ಈ ವಚನವನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಲ್ಲ, ನಾನು ಮುಂದೆ ಹೋಗ್ತಾ ಇರಬೇಕಾದ್ರೆ ಈ ವಚನವನ್ನು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗಿದ್ರೆ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಮಕ್ಕಳೇ, ಮತ್ತೊಬ್ಬರು ಯಾರಿದ್ದಾರೆ? ಇದು ಸೊನ್ನಲಿಗೆಯ ಸಿದ್ದರಾಮ. ಸೊನ್ನಲಿಗೆ ಅನ್ನೋದು ಊರು, ಅವರ ಸಿದ್ದರಾಮ ಅನ್ನೋರ್ದು ಒಂದು ವಚನ ಇದೆ. ಮತ್ತು ಹಾಗೆ ನಿಮಗೆ ಅಕ್ಕಮಹಾದೇವಿಯವ್ರದ್ದು ಒಂದು ವಚನ ಇದೆ. ಈ 3 ವಚನಕಾರರ ಈ 3 ವಚನಗಳನ್ನು ನಿಮಗೆ ಪದ್ಯ ಭಾಗದಲ್ಲಿ ಕೊಟ್ಟಿದ್ದಾರೆ. ಈ ವಚನಗಳನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ, ಮ್ಯಾಮ್ ಇವತ್ತು ನೀವು ಕೃತಿಕಾರ ಪರಿಚಯವನ್ನು ಹೇಳಲಿಲ್ಲ, ಆಮೇಲೆ ಕಲಿಕಾಂಶವನ್ನು ಹೇಳಲಿಲ್ಲ, ಆಮೇಲೆ ಆಶಯವನ್ನು ಹೇಳಲಿಲ್ಲ, ಮತ್ತು ಪ್ರವೇಶವನ್ನು ಮಾಡಲಿಲ್ಲ ಅಂತ ಹೇಳಿ ನಿಮ್ಮ ಕ್ವಶನ್ ಬರ್ಬೋದು. ಏನು ಗೊತ್ತಾ ಮಕ್ಕಳೇ, ಯಾವಾಗಲೂ ವಚನ ಸಾಹಿತ್ಯದಲ್ಲಿ ಏನಾಗುತ್ತೆ ಅಂದರೆ, ಪ್ರವೇಶ ಅಂತ ಹೇಳಿದರೆ ಅವರ ಬಗ್ಗೆ ತಿಳ್ಕೊಳ್ಳೋದು. ಅಂದರೆ ನಾವು ಹೇಳಿದ್ನಲ್ಲ ನಿಮಗೆ, ವಚನ ಸಾಹಿತ್ಯ ಅಂದರೆ ಏನು, ಯಾಕೆ ವಚನ ಸಾಹಿತ್ಯ ಬಂತು ಅಂತ ಇತ್ತಲ್ವ, ಅದೇನಾಗುತ್ತೆ, ಆಶಯ ಮತ್ತು ಪ್ರವೇಶ ಆಗುತ್ತೆ. ಹಾಗಿದ್ರೆ ಕಲಿಕಾಂಶಗಳೇನಾಗುತ್ತೆ ಮ್ಯಾಮ್ ಅಂತ ಹೇಳಿದ್ರೆ, ಈ 3 ವಚನಕಾರರ ವಚನವನ್ನು ತೋರಿಸಿದ್ನಲ್ಲ, ಈ 3 ಕಲಿಕಾಂಶಗಳು. ಇದು ಡಿಫ್ರೆಂಟ್ ಆಗಿದೆಯಾ? ನಿಮ್ಗೆ ಇಷ್ಟ ಆಯ್ತಾ ಮಕ್ಕಳೇ? ಈ ಥರ ಇಷ್ಟ ಆಗಿದ್ರೆ ನನಗೆ ಒಂದು ಥಮ್ಸ್ ಅಪ್ ಕೊಡಿ. ಇಷ್ಟ ಆಯಿತು ಅಂತ ಎಸ್ ನೋ ಅಂತ ನನಗೆ ಕಮೆಂಟ್ ಮಾಡಿ ಮಕ್ಕಳೇ. ಆವಾಗ ನಾನು ಮತ್ತೆ ಹೊಸ ಐಡಿಯಾಗಳನ್ನು ತಗೊಂಡು ಬರ್ತೀನಿ ನಿಮ್ಮ ಜೊತೆಗೆ. ಹಾಗಿದ್ರೆ ಮಕ್ಕಳೇ, ನಾವು ಮೊದಲನೇದಾಗಿ ಬಸವಣ್ಣನವರ ವಚನಗಳನ್ನು ನೋಡೋಣ. ಇವರ ವಚನಗಳನ್ನು ನೀವು ನೋಡೇ ಇರ್ತೀರಾ ಅಲ್ವಾ ಮಕ್ಕಳೇ? ಯಾವ್ದು ನೀವು ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರ ನುಡಿ ಅಸಹ್ಯ ಪಡಬೇಡ, ಇದಿರು ಬಣ್ಣಿಸಲು ಬೇಡ, ಇದೇ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಅಂತ ಏನಾದರೂ ಬಸವಣ್ಣನವ್ರ ವಚನ ಕೇಳಿದ್ದೀರಾ? ಹಾಂ, ಕೇಳಿರಬೇಕು ನೀವು. ಮತ್ತೆ ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ, ಅದು ಕೇಳಿರ್ತೀರಲ್ವಾ? ಓಕೆ, ಈ ಥರ ಅನೇಕ ವಚನಗಳನ್ನು ಕೇಳ್ತೀರ. 1500 ವಚನಗಳು ಬರೆದಿದ್ದಾರೆ ಇವರು. ನಮಗೆ ಎಷ್ಟೊಂದು ವಚನಗಳು ಲಭ್ಯವಾಗಿದೆ, 1500. ಯಾಕಂದರೆ ಇವರು 12ನೇ ಶತಮಾನದ ಮಧ್ಯಭಾಗದಲ್ಲಿ ಇದ್ದರು. ಏನಪ್ಪ ಇವರು ಎಲ್ಲಿ ಹುಟ್ಟಿದ್ರು ಅಂತ ಹೇಳಿದರೆ, ನೀವೇನಂತ ಹೇಳ್ತೀರಿ? ವಿಜಯಪುರ ಜಿಲ್ಲೆ ಅಂತ ಹೇಳ್ತೀರಲ್ಲ, ಆ ಜಿಲ್ಲೆಯ ಬಸವನ ಬಾಗೇವಾಡಿ ಅಂತನ್ನೋ ಒಂದು ಗ್ರಾಮದಲ್ಲಿ ಹುಟ್ಟಿದ್ರು. ಇವರ ತಂದೆ ಮಾದರಸ, ತಾಯಿ ಮಾದಲಾಂಬಿಕೆ. ನೋಡಿ, ತಂದೆ ಮಾದರಸ ಮತ್ತು ತಾಯಿ ಮಾದಲಾಂಬಿಕೆ. ಇವರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಕಳಚೂರು ಅಂತ ಒಂದು ಊರಿರುತ್ತೆ, ಆ ಊರಿನಲ್ಲಿ ಒಬ್ಬ ರಾಜ ಇರ್ತಾನೆ, ಬಿಜ್ಜಳ ಅಂತ ಹೇಳಿ. ಅವರ ಆಸ್ಥಾನದಲ್ಲಿ ಏನಾಗಿದ್ರು, ಅವರು ಖಜಾಂಚಿ ಅಂದರೆ ಈ ಟ್ರೆಷರರ್ ಅಂತ ಹೇಳ್ತಿರಲ್ಲ, ಖಜಾನೆಯನ್ನು ನೋಡ್ಕೊಳ್ಳೋರು, ಆ ಒಂದು ಮಂತ್ರಿ ಆಗಿರ್ತಾರೆ. ಆಮೇಲೆ ಅವರು ಅದನ್ನು ಪ್ರಧಾನ ಮಂತ್ರಿ ಅಂದರೆ ನಿಮ್ಮ ಪ್ರೈಮ್ ಮಿನಿಸ್ಟರ್, ಮುಖ್ಯವಾದ ಮಿನಿಸ್ಟರ್ ಇರ್ತಾರಲ್ವ, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಅಂತ ಹೇಳ್ತೀವಲ್ಲ, ಆ ಥರ ಮಂತ್ರಿ ಆಗಿರ್ತಾರೆ. ಮೇಯ್ನ್ ಅವ್ರ ಕೆಲಸ ಏನು, ಖಜಾಂಚಿ ಆಗಿರ್ತಾರೆ. ಎಲ್ಲಿರ್ತಾರೆ ಅವರು? ಬಿಜ್ಜಳನ ಆಸ್ಥಾನದಲ್ಲಿ. ಹಾಗಿದ್ರೆ ಮಕ್ಕಳೇ, ಇವರ ಕೃತಿಕಾರ ಪರಿಚಯ ಬಂದರೆ ಹೇಗೆ ಬರೀಬೇಕು ಮೇಡಮ್ ಅಂತ ನಿಮ್ಮ ಕ್ವಶನ್ ಬರ್ಬೋದಲ್ವಾ? ಬರಲೇಬೇಕಲ್ವಾ? ಈ ಕ್ವಶನ್ ಬರಲೇಬೇಕು. ಅವಾಗ ನೀವೇನು ಬರಬೇಕು, ಅವರ
ಜನ್ಮಸ್ಥಳದ ಬಗ್ಗೆ ಬರಿಬೇಕು. ಜನ್ಮಸ್ಥಳ ಯಾವುದು? ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಅಂತ ಬರಿಬೇಕು. ಯಾವಾಗ ಜನಿಸಿದ್ರು ಅಂದರೆ 12ನೇ ಶತಮಾನದ ಮಧ್ಯಭಾಗದಲ್ಲಿ ಅಂತ ಹೇಳಿ ಬರೆದ್ರೆ ಆಯಿತು. 12ನೇ ಶತಮಾನದ ಮಧ್ಯಭಾಗದಲ್ಲಿ. ಅವರ ತಂದೆ ಹೆಸರು ತಾಯಿ ಹೆಸರೆಲ್ಲ ಬರಿಬೇಕಾ ಮ್ಯಾಮ್ ಅಂತ ಕೇಳ್ಬೋದು ನೀವು. ತಂದೆ ಹೆಸರು ತಾಯಿ ಹೆಸರು ಬರಿಬೇಕು ಅಂತೇನಿಲ್ಲ, ನಿಮ್ಗೆ ಆಪ್ಷನಲ್ ಬರಿಬೇಕು ಅನ್ಸಿದ್ರೆ ಬರೀರಿ. ಆದರೆ ಅವರ ಎಷ್ಟು ವಚನಗಳನ್ನು ಬರೆದಿದ್ದಾರೆ ಅಂತ ಬರೆದ್ರೆ ಸಾಕು. ಎಷ್ಟು? 1500 ವಚನಗಳನ್ನು ಬರೆದಿದ್ದಾರೆ ಅಂತ ಹೇಳಿ. ಹಾಗಿದ್ರೆ ಮಕ್ಕಳೇ, ಇವರ ಬಗ್ಗೆ ಇನ್ನೊಂದು ಸ್ವಲ್ಪ ತಿಳ್ಕೊಳ್ಳೋಣ. ಇವ್ರು ಏನು ಮಾಡಿದ್ರು, ಯಾಕೆ ಇವರಿಷ್ಟು ಪ್ರಸಿದ್ಧಿಯನ್ನು ಹೊಂದಿದ್ರು ಅಂದರೆ, ಈಗಿನ ನಿಮ್ಮ ಸಂಸತ್ ಅಂತ ನೋಡಿದ್ದೀರಲ್ವ, ನಮ್ಮ ಪಾರ್ಲಿಮೆಂಟ್ ಇದೆಲ್ವ, ಸಂಸತ್ ಇದೆಲ್ವ, ಅದನ್ನು ಆಗಿನ ಕಾಲದಲ್ಲಿ ಅವರು ಅನುಭವ ಮಂಟಪ ಅಂತ ಮಾಡಿದ್ರು. ಏನಪ್ಪ ಅನುಭವ ಮಂಟಪ ಅಂತ ಹೇಳಿದರೆ, ಅಲ್ಲಿ ಕಾಯಕವೇ ಕೈಲಾಸ. ಕಾಯಕ ಅಂತಂದರೆ ಕೆಲಸ ಮಾಡೋದೇ, ದೇವರ ಪೂಜೆ ಮಾಡ್ದಂಗೆ. ಕಾಯಕವೇ ಕೈಲಾಸ ಅಂತ ಹೇಳಿದರು. ಅವಾಗ ಏನು ಮಾಡಿದ್ರು ಅಂದರೆ, ಎಲ್ಲರೂ ಏನು ಮಾಡ್ತಿದ್ರು, ಎಲ್ಲರೂ ಹೋಗಿ ತಮ್ಮ ತಮ್ಮ ಕೆಲಸವನ್ನು ಮಾಡ್ತಿದ್ರು. ಯಾವ ಕೆಲಸನೂ ದೊಡ್ಡದು ಚಿಕ್ಕದು ಅಂತಿರಲಿಲ್ಲ. ಎಲ್ಲರೂ ತಮ್ಮ ತಮ್ಮ ವೃತ್ತಿಯನ್ನು ಮಾಡಿ ಬಂದಂಥ ಹಣವನ್ನು, ಅಥವಾ ಯಾವುದಾದ್ರು ದವಸ ಧಾನ್ಯ, ಅವಾಗೆಲ್ಲ ನಿಮ್ಮ ಬ್ಯಾರೆಟರ್ ಸಿಸ್ಟಮ್ ಇತ್ತು ಅಲ್ವಾ, ನಾವು ದವಸ ಧಾನ್ಯವನ್ನು ಕೊಡ್ತಿದ್ರು. ಯಾವುದಾದ್ರೂ ಕೆಲಸ ಮಾಡಿಸ್ಕೊಂಡ್ರೆ ಹಣದ ಚಲಾವಣೆ ಅಷ್ಟೊಂದಿರಲಿಲ್ಲ, ಸ್ವಲ್ಪ ಕಡಿಮೆನೇ ಇತ್ತು ಅಂತ ಹೇಳ್ಬೋದು. ಆ ಟೈಮಲ್ಲಿ ಆ ದವಸ ಧಾನ್ಯವನ್ನು ತಗೊಂಬಂದು ಅನುಭವ ಮಂಟಪ ಅಂತ ಹೇಳ್ತಾರೆ, ಅಲ್ಲಿ ತಂದು ಹಾಕ್ತಿದ್ರು. ಅವಾಗ ಎಲ್ಲರೂ ಒಂದೇ ಥರ ಊಟವನ್ನು ಮಾಡ್ತಿದ್ರು. ಅಂದರೆ ಊಟವನ್ನು ಅವರು ಬದುಕೋದಕ್ಕೋಸ್ಕರ ಪ್ರಸಾದ ಅಂತ ಹೇಳ್ತಿದ್ರು. ಊಟವನ್ನು ದಾಸೋಹ ಅಂತ ಹೇಳ್ತಾರೆ, ಪ್ರಸಾದ ಅಂತ ಹೇಳ್ತಿದ್ರು. ಅಂದರೆ ಎಷ್ಟು ಬೇಕೋ ಅಷ್ಟನ್ನೇ ಊಟ ಮಾಡ್ತಿದ್ರು. ಬಾಯಿ ರುಚಿಗೆ ನಮ್ಗೆ ಅದು ಇದು ಬೇಕು ಅಂತ ಹೇಳಿರಲಿಲ್ಲ. ಆ ಥರ ಊಟವನ್ನು ಮಾಡಿ ದೇಹವನ್ನು ಶುದ್ಧ ಬಿಡ್ಬೇಕು. ನಿಮ್ಗೆ ಗೊತ್ತಿರಬೇಕು ಊಟ ಅನ್ನೋದು ಎಷ್ಟು ಇಂಪಾರ್ಟೆಂಟು ಅಂತ ಹೇಳಿದರೆ, ನಾವು ಯಾವ ಥರ ಊಟ ಮಾಡ್ತೀವಿ ಆ ಥರ ನಮ್ಮ ಮನಸ್ಸಿರುತ್ತೆ, ಆ ಥರ ಯೋಚನೆಗಳಿರುತ್ತೆ ಅಂತ ಹೇಳ್ತಾರಲ್ವ. ಅದನ್ನು ಇವರು ಏನು ಮಾಡಿದರು ಅಂತ ಹೇಳಿದರೆ ಕಾರ್ಯರೂಪಕ್ಕೆ ತಂದರು. ಹಾಗಿದ್ರೆ ಇವ್ರ ಬಗ್ಗೆ ಬರಿಬೇಕಾದ್ರೆ ಅನುಭವ ಮಂಟಪದ ಬಗ್ಗೆ ಬರೀರಿ. ನಿಮ್ಗೇನಾದರೂ ಗೊತ್ತಿದ್ರೆ ಅನುಭವ ಬರೀಲೇಬೇಕಾ ಮೇಡಮ್ ಅಂತ ಹೇಳಿ ಕ್ವಶನ್ ಬರ್ಬೋದಲ್ವಾ. ಬರೀಲೇಬೇಕು ಅಂತ ಏನಿಲ್ಲ ಮಕ್ಕಳೇ. ನಿಮಗೆ ಹೆಚ್ಚಿನ ಜ್ಞಾನ ಇದೆ ಅಂತ ಹೇಳಿದಾಗ ಪರೀಕ್ಷೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಮಗುವಿಗೆ ತುಂಬ ಚೆನ್ನಾಗಿ ಜ್ಞಾನ ಇದೆ ಅಂತ ಹೇಳಿ ನಿಮ್ಮನ್ನು ನಾವು ತಿಳ್ಕೊತೀವಿ. ಯಾರು ಇವ್ಯಾಲ್ಯೂಯೇಷನ್ ಮಾಡೋಕ್ಕೆ ಹೋಗಿರ್ತೀವಲ್ಲ ಟೀಚರ್ಸ್ಗಳು, ಅವರು ತಿಳ್ಕೊತೀವಿ. ಓಕೆನಾ ಮಕ್ಕಳೇ? ಹಾಗಿದ್ರೆ ಇವ್ರ ಬಗ್ಗೆ ಇನ್ನೊಂದು ಸಂಗತಿಯನ್ನು ಹೇಳಬೇಕು. ನಿಮಗೆ ಗೊತ್ತಿರಬಹುದು ಮಕ್ಕಳೇ, ಇವರ ಒಂದು ಮೂರ್ತಿ ಇದೆಯಲ್ಲ, ಇವರ ಒಂದು ಸ್ಟ್ಯಾಚ್ಯೂ ಇದೆಯಲ್ಲ, ಲಂಡನ್ನಲ್ಲಿ ಕೂಡ ಇದೆ. ಅಂದರೆ ಅಷ್ಟು ಇವರು ಪ್ರಸಿದ್ಧರಾದವರು. ಇವರ ಒಂದು ಮಾತು ಅಥವಾ ಇವರ ಒಂದು ಹೇಳಿದಂಥ ನುಡಿಗಳಾಗಲಿ ವಚನಗಳಾಗಲಿ ಅಷ್ಟು ಪ್ರಚಲಿತವಾಗಿದೆ, ಅಷ್ಟು ಎಲ್ಲರೂ ಅದನ್ನು ಪಾಲಿಸ್ತಾರೆ ಅಂತ ಹೇಳ್ಬೋದು. ಹಾಗಿದ್ರೆ ನೇರವಾಗಿ ನಾವೇನು ಮಾಡೋಣ ಅಂತ ಹೇಳಿದರೆ, ಇವರ ಒಂದು ವಚನದ ಬಗ್ಗೆ ಹೇಳೋಣ. ಇವರ ವಚನಗಳು ಹೇಗಿರ್ತಿತ್ತು ಅಂತ ಹೇಳಿದರೆ ಮಕ್ಕಳೇ, ಇವರು ಏನು ಮಾಡ್ತಿದ್ರು ಅಂತ ಹೇಳಿದರೆ, ಅನುಭವಗಳನ್ನು, ತಮ್ಮ ಜೀವನದ ಅನುಭವಗಳನ್ನು ವಚನ ರೂಪದಲ್ಲಿ ಬರೀತಿದ್ರು. ಇಲ್ಲಿ ನೋಡಿ, ಇಲ್ಲೊಂದು ವಚನ ಇದೆ. ಏನಂತ ಹೇಳ್ತಾ ಇದ್ದಾರೆ ಈ ವಚನದಲ್ಲಿ ಅಂತ ಹೇಳಿ ನೋಡಿದರೆ, ಉಳ್ಳವರು ಶಿವಾಲಯವ ಮಾಡುವರು, ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡುವೆ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ವರ್ಡ್ ಬೈ ವರ್ಡ್ ಹೇಳ್ತಾ ಹೋಗ್ತೀನಿ. ಇಲ್ಲಿ ಕೂಡಲ ಸಂಗಮ ದೇವ ಅಂತ ಬಂತು. ಇದನ್ನ ಅಂಕಿತ ಅಂತ ಹೇಳ್ತಾರೆ. ಇದು ದಾಸ ಸಾಹಿತ್ಯ ಮತ್ತು ವಚನ ಸಾಹಿತ್ಯದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಅವರು ತಮಗೆ ಇಷ್ಟವಾದ ದೇವರನ್ನ ಹೇಳ್ತಾರೆ. ಅವಾಗ ಅದಕ್ಕೆ ಅಂಕಿತ ಅಂತ ಹೇಳ್ತಾರೆ. ಈಗಿನ ಕಾಲದ ಕವಿಗಳನ್ನು ನೋಡಿರ್ಬೋದು ನೀವು. ಏನಂತ ಹೇಳಿದರೆ, ಕುವೆಂಪು ಅವರಾಗಲಿ ದ.ರಾ ಬೇಂದ್ರೆಯವರಾಗಲಿ ಅವ್ರೇನಂತಿದ್ರು, ಅಂಬಿಕಾ ತನಯ ದತ್ತ ಅಂತ ಹೇಳೋದು, ಕುವೆಂಪು ಅವರು ತಮ್ಮ ವಿಷಯವನ್ನು ಬರೆಯೋದು. ಇಲ್ಲಿ ಏನಾಗ್ತಿತ್ತು ಅಂತ ಹೇಳಿ, ಇವೆಲ್ಲ ಕಾವ್ಯನಾಮ ಅಂತ ಹೇಳ್ತೀವಿ ಅಲ್ವಾ, ಕಾವ್ಯನಾಮ. ಇಲ್ಲಿ ಏನಂತ ಹೇಳ್ತೀವಿ, ಅಂಕಿತ ಅಂತ ಹೇಳ್ತೀವಿ. ಇದು ದೇವರ ಹೆಸರನ್ನು ಹೇಳ್ತಾರೆ, ತಮ್ಗೆ ಇಷ್ಟವಾದ ದೇವರ ಹೆಸರನ್ನು ಹೇಳ್ತಾರೆ. ಇವರು ಕೂಡಲ ಸಂಗಮ ದೇವ, ಕೂಡಲ ಸಂಗಮ ಅಂತ ಒಂದು ಊರಿದೆ, ಅಲ್ಲಿ ಶಿವನ ಒಂದು ಲಿಂಗು ಇದೆ. ಅವರ ಆರಾಧ್ಯ ದೈವ ಕೂಡಲ ಸಂಗಮ ದೇವರ ಒಂದು ಆರಾಧ್ಯ ದೈವವನ್ನು ಇಲ್ಲಿ ನೆನೆಸ್ತಾರೆ. ಏನಪ್ಪ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈಗ ಜಾಸ್ತಿ ಹಣ ಇರೋರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಶಿವಾಲಯವನ್ನು, ಒಂದು ದೇವಸ್ಥಾನವನ್ನು ಕಟ್ತಾರೆ. ಆದರೆ ನಾನೇನು ಮಾಡಲಿ, ನಾನು ಬಡವನಿದ್ದೀನಿ, ಹಾಗಿದ್ರೆ ನನ್ನ ಕಾಲಿದೆಲ್ಲ, 2 ಕಾಲುಗಳೇ ಏನು
ಕಂಬವಾಗಿದೆ, ಮತ್ತೆ ನನ್ನ ದೇಹ ಇದೆ ಅಲ್ವಾ ಅದೇ ದೇಗುಲ, ಮತ್ತೆ ನನ್ನ ತಲೆ, ಶಿರ ಅಂತಂದ್ರೆ ತಲೆ, ಶಿರ ಅಂದ್ರೆ ತಲೆ. ಓಕೆ, ಶಿರ ಅಂದ್ರೆ ತಲೆ. ಮತ್ತೆ ಶಿರ ಉಪ್ಪಿಟ್ಟು ಶಿರ ಅಂತ ಅನ್ಕೋಬೇಡಿ ಮಕ್ಕಳೇ, ಇದು ಶಿರ, ಶಿರ. ಓಕೆ, ಯಾಕಂದ್ರೆ ಶಿರ ಅಂತಂದ್ರೆ ಕೆಲವೊಂದ್ ಕಡೆ ಕೇಸರಿ ಬಾತಿಗೂ ಶಿರ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಇಲ್ಲಿ ತಲೆ, ಶಿರ ಅಂತ ಹೇಳಿದ್ರೆ. ನನ್ನ ಶಿರವೇ ಹೊನ್ನ ಕಳಶವಯ್ಯ ಅಂತ ಹೇಳ್ತಾರೆ. ಹೊನ್ನ ಅಂತಂದ್ರೆ ಏನ್ ಗೊತ್ತಾ ಮಕ್ಕಳೇ? ಬಂಗಾರ ಅಂತ ಹೇಳಿ. ಹೊನ್ನು ಅಂತ ಹೇಳಿದ್ರೆ ಬಂಗಾರ ಅಂತ ಹೇಳ್ತೀವಿ. ಬಂಗಾರ, ಸ್ವರ್ಣ ಅಂತ ಹೇಳ್ತೀವಿ. ಚಿನ್ನ, ಇವೆಲ್ಲ ಹೊನ್ನಿಗೆ ಹೇರುವಂತ ಹೆಸರು. ಕಳಶ ಅಂದ್ರೆ ಗುಡಿಯಲ್ಲಿ ಕಳಸ ಇರುತ್ತಲ್ಲ, ನೋಡಿದಿರಲ್ಲ, ಕಳಸ ಅಂತ ಮೇಲ್ಗಡೆ ಹಿಂಗಿರುತ್ತಲ್ವ ಗೋಪುರ ತರ, ಅದು ಕಳಸ. ಇದು ನನ್ನ ದೇಹನೇ ಏನು, ದೇಹವೇ ದೇಗುಲ, ಕಾಲೆ ಕಂಬ ಇದೆ, ನನ್ನ ಶಿರವೇ ಹೊನ್ನ ಕಳಸ ಅಂಥೇಳಿ ಕೂಡಲ ಸಂಗಮ ದೇವ ಕೇಳು ಅಂತ ಹೇಳ್ತಾ ಇದ್ದಾರೆ, ದೇವ್ರಿಗೆ ಹೇಳ್ತಾ ಇದ್ದಾರೆ. ಆಮೇಲೆ ಸ್ಥಾವರ ಕಳಿವುಂಟು ಅಂದ್ರೆ ಸ್ಥಿರವಾಗಿರುವಂಥ ಪ್ಲೇಸ್, ಸ್ಥಿರವಾಗಿರುವಂಥ ವಸ್ತುಗೆ ಅಳಿವು ಇದೆ. ಅಂದರೆ ಜಂಗಮ, ಜಂಗಮ ಅಂತ ಹೇಳಿದ್ರೆ ಏನು, ಅಚಲವಾಗಿಲ್ಲದೆ ಇರೋದು, ಅಂದರೆ ಅದು ಮೂವೇಬಲ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಏನು ಅಳಿವಿಲ್ಲ, ಜಂಗಮ ಅಂತ ಹೇಳಿದ್ರೆ. ಇಲ್ಲಿ ಅದಕ್ಕೆ ಅವರು ಇನ್ನೊಂದು ಇದೆ, ಈ ಶಿವಶರಣರಲ್ಲಿ ಏನು ಮಾಡ್ತಾರೆ ಅಂದರೆ ಜಂಗಮ ಅಂತ ಹೇಳಿದಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಸನ್ಯಾಸಿಗಳಿಗೆ ಕೂಡ ಜಂಗಮರು ಅಂತ ಹೇಳ್ತಾರೆ. ಓಕೆ, ಕನ್ಫ್ಯೂಸ್ ಮಾಡ್ಕೊಬಿಡಿ. ಇಲ್ಲಿ ಜಂಗಮ ಅಂತ ಹೇಳಿದರೆ ಯಾವುದು ಮೂವ್ ಆಗುತ್ತೆ, ಯಾವುದು ಸ್ಥಿರವಾಗಿರಲ್ಲ, ಅದು ಏನು ಜಂಗಮಕ್ಕೆ ಅಳಿವಿಲ್ಲ. ಆದರೆ ಸ್ಥಾವರ ಅಂದರೆ ಯಾವುದು ಸ್ಥಾಪನೆ ಮಾಡಿರ್ತೀವಿ, ಯಾವುದು ಸ್ಥಿರವಾಗಿರುತ್ತೆ, ಅದಕ್ಕೆ ಅಳಿವಿದೆ ಅಂತ ಹೇಳ್ತಾರೆ. ಏನಪ್ಪ ಹೇಳ್ತಾರೆ ಬಸವಣ್ಣನವರು ಅಂದರೆ, ಉಳ್ಳವರು ಏನು ಮಾಡ್ತಾರೆ, ಶಿವಾಲಯವನ್ನು ಮಾಡ್ತಾರೆ. ನಾನೇನು ಮಾಡಲಿ ದೇವ್ರೆ, ನನಗೆ ಏನೋ ನಾನು ಬಡವನಿದ್ದೀನಿ, ಅದಕ್ಕೆ ನನ್ನ ಕಾಲೆ ಕಂಬ ಇದೆ, ನನ್ನ ದೇಹವೇ ದೇಗುಲ, ನನ್ನ ಶಿರವೇ ಹೊನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ಹೇಳ್ತಾರೆ. ಬನ್ನಿ ಮಕ್ಕಳೇ, ಮತ್ತೊಮ್ಮೆ ಇದರ ಒಂದು ಏನು ಮಾಡೋಣ ನಾವು ಅಂತ ಹೇಳಿದ್ರೆ ಅರ್ಥವನ್ನು ನೋಡೋಣ. ಏನು ಅಂತ ಹೇಳಿದ್ರೆ, ಶ್ರೀಮಂತರಾದವರು ಶಿವಾಲಯವನ್ನು ಮಾಡ್ತಾರೆ, ನಾನು ಬಡವನಾಗಿದ್ದೀನಿ, ನಾನೇನು ಮಾಡಲಿ ಅಂತ ಹೇಳಿ ಪ್ರಶ್ನೆ ಕೇಳ್ತಾರೆ. ಅವಾಗ ಏನು ಹೇಳ್ತಾರೆ, ನನ್ನ ದೇಹವೇ ದೇಗುಲ, ನನ್ನ ಕಾಲೆ ಕಂಬ, ನನ್ನ ಶಿರವೇ ಹೊನ್ನ ಕಳಶ ಅಂತ ಹೇಳ್ತಾರೆ. ಆಮೇಲೆ ಸ್ಥಾವರ ಅಂತ ಹೇಳಿದರೆ ಸ್ಥಿರವಾದದ್ದಕ್ಕೆ, ಅದಕ್ಕೆ ಏನಾಗಿದೆ, ಅಳಿವು ಇದೆ. ಅಂದರೆ ಜಂಗಮ ಅಂದರೆ ಸ್ಥಿರವಾಗಿಲ್ಲದೆ ಇರೋದಕ್ಕೆ ಅಳಿವಿಲ್ಲ ಅಂತ ಹೇಳ್ತಾ ಇದ್ದಾರೆ ಮಕ್ಕಳೇ. ಹಾಗಿದ್ರೆ ಇಲ್ಲಿ ಬರುವಂಥ ಸಾರಿ ಮಕ್ಕಳೇ, ಕಠಿಣ ಪದಗಳ ಅಂದರೆ ಸ್ವಲ್ಪ ವರ್ಡ್ಗಳು ಯಾವ್ದು ಹೊಸ ವರ್ಡ್ ಅಂತ ಹೇಳಿ, ಕಠಿಣ ಅಂತೇಳಿ ಅನ್ಕೊಳ್ಳೋದು ಬೇಡ. ಯಾವಾಗಲೂ ಅದು ಏನನ್ಸುತ್ತೆ, ಏನಪ್ಪ ತುಂಬ ಇದಾಗಿರೋದಾ, ಕಠಿಣವಾಗಿರೋದಾ ಅನ್ಸುತ್ತೆ. ಹಾಗಾಗಿ ನಾವೇನು ಮಾಡೋಣ ಅಂದರೆ ಹೊಸ ವರ್ಡ್ ಏನಿದೆ ಅಂದರೆ ಸ್ಥಾವರ ಇದೆ. ಸ್ಥಾವರ ಅಂದರೆ ಸ್ಥಿರವಾದದ್ದು, ಜಂಗಮ ಅಂದರೆ ಸ್ಥಿರವಾಗಿಲ್ಲದೆ ಇರೋದು, ಹೊನ್ನು ಅಂತಂದರೆ ಸುವರ್ಣ, ಬಂಗಾರ, ಸ್ವರ್ಣ ಅಂತ ಹೇಳ್ತಿರಲ್ವ, ಚಿನ್ನ ಅಂತ ಹೇಳ್ತಿರಲ್ವ, ಅದಕ್ಕೆ ನಾವು ಹೊನ್ನು ಅಂತ ಹೇಳ್ತೀವಿ. ಓಕೆ, ಆಮೇಲೆ ನಿಮಗೆ ಇಲ್ಲಿ ಶಿರ ಅಂತ ಹೇಳಿದರೆ, ಶಿರ ಅಂದರೆ ತಲೆ ಅಂತ ಹೇಳ್ತೀವಿ. ಓಕೆನಾ, ಇದಿಷ್ಟು ನಿಮಗೆ ಹೊಸ ವರ್ಡ್ ಬಂದಿದೆ. ಶಿವಾಲಯ ಅಂತ ಇಲ್ಲಿ ಒಂದು ವರ್ಡ್ ಬಂದಿದೆ, ಹೌದಾ? ಇದನ್ನ ಹೆಂಗೆ ಬಿಡಿಸ್ತೀರಾ ಮಕ್ಕಳೇ? ಇದು ಯಾವ ಸಂಧಿ ಆಗ್ಬೋದು? ಶಿವ ಪ್ಲಸ್ ಆಲಯ, ಶಿವ ಪ್ಲಸ್ ಆಲಯ, ಹೌದಾ? ಇಲ್ಲಿ ಅ ಇದೆ, ಇಲ್ಲಿ ಆ ಇದೆ, ಎರಡು ಸೇರಿ ಆ ಆಗುತ್ತೆ, ಹೌದಾ? ಶಿವಾಲಯ ಆಗುತ್ತೆ. ಇದು ಸವರ್ಣ ದೀರ್ಘ ಸಂಧಿ ಆಗುತ್ತೆ ಮಕ್ಕಳೇ, ಸವರ್ಣ ದೀರ್ಘ ಸಂಧಿ. ನೋಡಿ ಇಲ್ಲಿ ಶಿವಾಲಯ ಅಂತ ಬರುತ್ತೆ. ಇಲ್ಲಿ ನಿಮಗೆ ಮತ್ತೆ ಯಾವುದಾದ್ರೂ ವರ್ಡು ನಿಮ್ಗೆ ಅರ್ಥ ಆಗಿಲ್ಲ, ಮ್ಯಾಮ್ ನನಗೆ ಇನ್ನೊಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಬೇಕು, ನನಗೆ ಇನ್ನೂ ಹೇಳಿ ಅಂತಿದ್ರೆ, ನೀವು ನಮ್ಮ ವಾಟ್ಸಪ್ ಇದೆ, ಟೆಲಿಗ್ರಾಮ್ ಇದೆ, ಮತ್ತು ನೀವು ಈ ವಿಡಿಯೋ ನೋಡಿದ ಮೇಲೆ ಇಲ್ಲೂ ಕೂಡ ಕಮೆಂಟ್ ಮಾಡ್ಬೋದು. ಓಕೆನಾ ಮಕ್ಕಳೇ? ಹಾಗಿದ್ರೆ ನಾನು ಮುಂದಿನ ಭಾಗಕ್ಕೆ ಹೋಗ್ಲಾ? ಸರಿ, ಬನ್ನಿ ಮಕ್ಕಳೇ. ಮುಂದಿನ ಭಾಗದಲ್ಲಿ ನಾವೇನು ಮಾಡೋಣ ಅಂತ ಹೇಳಿದರೆ, ಈ ಪೂರ್ತಿ ನಾವು ತಿಳ್ಕೊಂಡಂಥದ್ದಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ಜಂಗಮ, ಸ್ಥಾವರ ಎಲ್ಲ ತಿಳ್ಕೊಂಡ್ವಲ್ವಾ? ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಶಿವಾನುಗ್ರಹ ಅಂತ ಒಂದು ಪದ ಬಂತು. ಶಿವಾನುಗ್ರಹ, ಶಿವನ ಪ್ಲಸ್ ಅನುಗ್ರಹ, ಹೌದಾ? ಶಿವಾನುಗ್ರಹ, ಅದಕ್ಕೆ ನಾವು ಪಾತ್ರರಾಗುವಂತೆ ಏನು ಮಾಡಬೇಕು, ನಾವು ಏನು ಮಾಡಬೇಕು, ಶಿವನ ಅನುಗ್ರಹಕ್ಕೆ ಪಾತ್ರರಾಗೋದಂದ್ರೆ ಒಳ್ಳೆ ಕೆಲಸವನ್ನು ಮಾಡೋದು ಅಂತ
ಹೇಳ್ತೀವಿ. ಇಲ್ಲಿ ಬಸವಣ್ಣನವ್ರು ಮತ್ತೆ ಸ್ವಲ್ಪ ಹೇಳ್ತಾರೆ ನೋಡಿ. ಇಲ್ಲಿ ಜಂಗಮ ಅಂತ ಹೇಳಿದ್ರೆ ಚಲನಶೀಲವಾದುದು ಅಂತ ಹೇಳ್ತಾರೆ. ಅದಕ್ಕೆ ಏನಾಗುತ್ತೆ, ಅಳಿವು ಇಲ್ಲ ಅಂದರೆ ಅದು ನಾಶ ಆಗಲ್ಲ ಅಂತ ಹೇಳ್ತಾರೆ. ಆಮೇಲೆ ಶಿವಾಲಯವನ್ನು ಕಟ್ಟುವುದರ ಬದಲಾಗಿ ಶಾಶ್ವತವಾಗಿ ನಾವೇನು ಮಾಡಬೇಕು, ಶಿವನ ಅನುಗ್ರಹಕ್ಕೆ ಅಂದರೆ ಒಳ್ಳೆ ಕೆಲಸ ಮಾಡಿ ನಾವು ಶಿವನ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಯಾರು? ಬಸವಣ್ಣನವರು. ಯಾರು ಹೇಳ್ತಾ ಇದ್ದಾರೆ ಇಲ್ಲಿ? ಬಸವಣ್ಣನವರ ಅಭಿಪ್ರಾಯ ಅಂತ ಹೇಳಿ. ಸರಿನಾ ಮಕ್ಕಳೇ? ಹಾಗಿದ್ರೆ ಬನ್ನಿ ಮುಂದಿನ ಭಾಗಕ್ಕೆ ಹೋಗೋಣ. ಇಲ್ಲಿ ನಾನು ಇನ್ನೊಬ್ರು ಕೃತಿಕಾರರಾದಂಥ ಸೊನ್ನಲಿಗೆಯ ಸಿದ್ದರಾಮ ಅಂತನೋರ್ ಬಗ್ಗೆ ಹೇಳ್ತೀನಿ. ಇವರು ಸೊನ್ನಲಿಗೆ ಅನ್ನೋ ಒಂದು ಊರಲ್ಲಿ ಹುಟ್ಟಿದ್ರು. ಇವರ ತಂದೆ ಹೆಸರು ಮುದ್ದುಗೌಡ, ತಾಯಿ ಸುಗ್ಗವ್ವ ಅಂತ ಹೇಳಿ. ಓಕೆ, ಇವರು ನಿಮಗೆ ಗೊತ್ತಿರಬೇಕು ಕರ್ಮ ಪಾತ್ರ. ಕರ್ಮ ಅಂದರೆ ಕೆಲಸ ಅಂತ. ಕೆಲಸದಲ್ಲಿ ಎಲ್ಲ ಶಿವಶರಣರು ಏನು ಮಾಡಿದ್ರು ಅಂದರೆ ಕೆಲಸದಲ್ಲಿ ಯಾವಾಗಲೂ ನಿರತರಾಗಿದ್ರು. ಕಾಯಕವೇ ಕೈಲಾಸ ಅಂತ ನಂಬ್ತಿದ್ರು ಅಂತ ಹೇಳ್ಬೋದು. ಇವರು ಅಲ್ಲಮ ಪ್ರಭು ಅಂತ ಹೇಳಿ ಈ ಅನುಭವ ಮಂಟಪದ ಹೆಡ್ ಅಂತ ಹೇಳ್ತೀವಿ. ಅಂದರೆ ಮೇನ್ ಅವರ ಒಂದು ಮಕ್ಕಳೇ, ಅಲ್ಲಮ ಪ್ರಭು ಅವರ ಜ್ಞಾನ ಯೋಗದ ಮೆಟ್ಟಿಲೇರಿ ಅವರು ಅಂದರೆ ಅವರ ಒಂದು ಶಿಷ್ಯತ್ವವನ್ನು, ಅವರ ಒಂದು ಜೊತೆಗೆ ಶಿಷ್ಯತ್ವವನ್ನು ಪಡೆದಿದ್ರು. ಅವರ ಒಂದು ಪ್ರಭಾವಕ್ಕೆ ಒಳಗಾಗಿದ್ರು ಅಂತ ಹೇಳ್ಬೋದು. ಅವರ ಮಾರ್ಗದರ್ಶನ ಅಂದರೆ ಅವರು ಗೈಡ್ ಮಾಡ್ತಾ ಇದ್ರು ಅಂತ ಇಲ್ಲಿ ನೋಡಿ, ಅವರ ದರ್ಶನ ಮತ್ತು ಮಾರ್ಗದರ್ಶನದಿಂದ ಅನುಭವ ಮಂಟಪದ ಒಬ್ಬ ಸಕ್ರಿಯ ಚಿಂತಕರಾಗಿದ್ರು. ಸಕ್ರಿಯ ಅಂದರೆ ಆಕ್ಟಿವ್ ಮೆಂಬರ್ ಅಂತ ಹೇಳೋದಕ್ಕೆ, ಸಕ್ರಿಯ ಅಂದರೆ ಅಲ್ಲಿ ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ಯಾರು? ಸೊನ್ನಲಿಗೆಯ ಸಿದ್ದರಾಮ ಅನ್ನೋರು. ಇವ್ರ ಬಗ್ಗೆ ಏನಾದರೂ ನಿಮಗೆ ಅಕಸ್ಮಾತಾಗಿ ಹೆಚ್ಚಾನೆಚ್ಚು ಕೇಳಿಲ್ಲ, ಇವರ ಒಂದು ಕೃತಿಕಾರ ಪರಿಚಯವನ್ನು ಕೇಳಿದರೆ ಏನು ಮಾಡಿ ಗೊತ್ತಾ, ಇವರು ಕೂಡ 12ರ ಮಧ್ಯಭಾಗದಲ್ಲಿ ಇದ್ರು. ಇವರು ಸೊನ್ನಲಿಗೆ ಅಂತ ಅನ್ನೋ ಊರಲ್ಲಿ ಹುಟ್ಟಿದ್ರು. ಈ ಊರಿನ ಹೆಸರನ್ನು ಮರಿಬೇಡಿ. ಸೊನ್ನಲಿಗೆಯ ಸಿದ್ದರಾಮ ಅಂದರೆ ಅವ್ರ ಊರ ಹೆಸರು ಸೊನ್ನಲಿಗೆ ಅಂತ, ಅದನ್ನು ಬರೀರಿ. ಆಮೇಲೆ ಏನು ಮಾಡಿ ಗೊತ್ತಾ, ಇಲ್ಲಿ ಇವ್ರ ಬಗ್ಗೆ ಬರಿಬೇಕು ಅಂತ ಹೇಳಿದ್ರೆ ಇವರು ವಚನಕಾರರಾಗಿದ್ರು ಅಂತ ಬರೀರಿ. ಇದೆಲ್ಲ ಬರಿಬೇಕಾ ಮ್ಯಾಮ್ ಅಂತ ಕೇಳಿದರೆ ಏನು ಬರೆಯೋ ಅವಶ್ಯಕತೆ ಇಲ್ಲ, ನೀವು ಇಷ್ಟನ್ನು ಬರೆದ್ರೆ ಆಯಿತು. ಇವರು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅನ್ನೋದು ಇವರ ಒಂದು ಅಂಕಿತ ಆಗಿತ್ತು, ಅದನ್ನು ಬರೀರಿ. ಯಾವುದೇ ವಚನಕಾರರ ಬಗ್ಗೆ ಬರೆದಾಗ ಅವರ ಅಂಕಿತ ನಾಮವನ್ನು ಬರೀರಿ ಮಕ್ಕಳೇ, ಸರಿನಾ? ಯಾಕಂದರೆ ಅವಾಗ ಬಿರುದುಗಳೆಲ್ಲ ಇರ್ತಿರ್ಲಿಲ್ವಲ್ಲ, ಬಿರುದುಗಳ ಬದಲಾಗಿ ಇವರ ಅಂಕಿತ ನಾಮವನ್ನು ಬರೀರಿ ಮಕ್ಕಳೇ, ಅವಾಗ ನಿಮಗೆ ಈಸಿ ಆಗುತ್ತೆ. ಸರಿನಾ? ಹಾಗಿದ್ರೆ ಬನ್ನಿ ಮುಂದಿನ ಭಾಗಕ್ಕೆ ಹೋಗೋಣ ಮಕ್ಕಳೇ. ಇಲ್ಲಿ ಇವರು ಒಂದು ಹೇಳ್ತಾ ಇದ್ದಾರೆ ವಚನವನ್ನು. ಇಲ್ಲಿ ನೋಡ್ಕೊಳ್ಳಿ, ವೇಷದಾತಂಚರಣೆ ಅಂದರೆ ವೇಷದಂತೆ ಆಚರಣೆ, ದಂತಾಚರಣೆ, ವೇಷದಂತಾಚರಣೆ ಇಲ್ಲದನಕ ವೇದಾಂತವನೋದಿ ಫಲವೇನು ಬ್ರಹ್ಮ ತಾನಾಗದನಕ್ ನಾನ ಕೆರೆಯ ತೋಡಿ ಫಲವೇನಯ್ಯ. ಪುಣ್ಯ ತೀರ್ಥಗಳು ಬರದನಕ್ಕ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ವೇಷ ಧರಿಸಿ ಫಲವೇನಯ್ಯ ಅಂತ ಹೇಳ್ತಾ ಇದ್ದಾರೆ. ಏನು ಮ್ಯಾಮ್ ಇದು ಹಿಂಗಿದೆ ಅಂಥೇಳಿ ಏನಾದರೂ ನಿಮಗೆ ಕ್ವಶನ್ ಬರ್ತಾ ಇದೆ? ಈಸಿ ಇದೆ, ತುಂಬ ಈಸಿ ಮಕ್ಕಳೇ. ಇದೇನು ಕಷ್ಟನೇ ಇಲ್ಲ ನೋಡಿ. ವೇಷದಂತಾಚರಣೆ ಅಂದರೆ ನಾವು ಯಾವ ವೇಷವನ್ನು ಹಾಕ್ಕೊಂಡಿರ್ತೀವಿ ಅದೇ ಥರ ನಮ್ಮ ಆಚರಣೆ ಇರಬೇಕು. ಅಂದರೆ ನಾವು ಹೇಳೋದೊಂದು ಮಾಡೋದೊಂದು ಆಗಬಾರ್ದು. ಬಾಯಿಂದ ತುಂಬ ಒಳ್ಳೇದು ಮಾಡಿರಿ ಎಲ್ಲ ಮಾಡಿರಿ ಅಂತ ಹೇಳ್ಕೊಂಡು ನಾವು ಹಿಂದ್ಗಡೆಯಿಂದ ಕೆಟ್ಟ ಕೆಲಸ ಮಾಡಬಾರ್ದು. ಅದಕ್ಕೆ ವೇಷದಂತಾಚರಣೆ, ಹೇಗೆ ನುಡಿತೀವೋ ಹಾಗೆ ನಡ್ಕೋಬೇಕು, ನುಡಿದಂತೆ ನಡೆ ಅನ್ನೋ ಥರ ಇರಬೇಕು. ಅಂದರೆ ವೇಷವನ್ನು ಹಾಕ್ಕೊಂಡಿರ್ತೀವಲ್ಲ ಅದೇ ವೇಷದ ಥರ ಇರಬೇಕು. ಈಗ ನಾವು ತ್ಯಾಗಿ ಸನ್ಯಾಸಿ ಅಂತ ಒಂದು ವೇಷವನ್ನು ಹಾಕ್ಕೊಂಡು ನಾವು ಮಹಾಭೋಗಿ ಆಗಿರಬಾರ್ದು. ಈಗ ನಾನು ಒಳ್ಳೆ ಕೆಲಸವನ್ನು ಮಾಡ್ತೀನಿ, ಸರ್ವಿಸ್ ಕೊಡ್ತೀನಿ ಅಂತ ಹೋಗ್ಬಿಟ್ಟು ನಾವು ಅದಕ್ಕೆಲ್ಲದಕ್ಕೂ ದುಡ್ಡನ್ನು ಪಡೀತಾರೆ, ಹಂಗಾಗಬಾರ್ದು. ನಾವು ಏನು ವೇಷವನ್ನು ಧರಿಸ್ತೀವಿ ಅದೇ ವೇಷದಂತೆ ನಾವು ಆಚರಣೆ ಅಂದರೆ ನಮ್ಮ ನಡೆಯಂತೆ ನುಡಿ, ಅಂದರೆ ನುಡಿ ಅಂದರೆ ಮಾತು, ನಡೆ ಅಂದರೆ ನಾವು ಆಚರಣೆ ಮಾಡೋದು, ನಾವು ಹೆಂಗಿರ್ತೀವಿ ಅಂತ ಹೇಳಬೇಕು. ವೇಷದಂತಾಚರಣೆ ಇಲ್ಲದನ್ನಕ ಅಂದರೆ ಇಲ್ದಂಗಾದರೆ ಏನಾಗುತ್ತೆ, ವೇದಾಂತವನೋದಿ, ವೇದಾಂತವ ಪ್ಲಸ್ ಓದಿ, ವೇದಾಂತವನ ಓದಿ, ವೇದಾಂತವ ಪ್ಲಸ್ ಓದಿ ವೇದಾಂತವನ ಓದಿ ಫಲವೇನ ಬ್ರಹ್ಮ ತಾನಾಗದನಕ
ನಾನಾ ಕೆರೆಯ ತೋಡಿ ಫಲವೇನಯ್ಯ. ಏನು ಅಂತ ಹೇಳಿದ್ರೆ ವೇದಾಂತವನ್ನು ಓದಿ ನಾನು ಬ್ರಹ್ಮ ಇದ್ದೀನಿ, ನಾನು ಹಂಗಿದ್ದೀನಿ ಅಂತ ಹೇಳೋದು, ಆದರೆ ನಮ್ಮ ಆಚರಣೆಯಲ್ಲಿ ಎಲ್ಲ ನಾವು ಕೆಟ್ಟದಾಗಿ ನಡ್ಕೊಳ್ಳೋದು, ಹಂಗೆ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಅಂಥ ಟೈಮಲ್ಲಿ ಎಲ್ಲ ಕೆರೆಗಳನ್ನು ತೋಡಿದಾಗ ನಮ್ಗೇನು ಬರಬೇಕು? ಒಳ್ಳೆ ನೀರು ಬರಬೇಕಲ್ವಾ? ನೀರು ಬರದೇ ಇದ್ದರೆ ಏನು ಫಲ ಅಂತ ಹೇಳ್ತಾ ಇದ್ದಾರೆ. ನಾನಾ ಕೆರೆಯ ತೋಡೋದು ಅಂತ ಹೇಳಿದ್ರೆ ಡಿಗ್ ಮಾಡೋದು, ತೆಗಿಯೋದು, ಅಗಿಯೋದು ಅಂತ ಹೇಳೋದಕ್ಕೆ ತೋಡೋದು ಅಂತ. ಫಲವೇನಯ್ಯ ಅಂದರೆ ತೋಡಿದ್ರೆ ಏನು ಫಲ? ಅಲ್ಲಿ ಪುಣ್ಯ ತೀರ್ಥಗಳು ಬರ್ದಿಕ್ಕೆ ಅಂದರೆ ಬರಲಿಲ್ಲ ಅಂದರೆ ಬರದೇ ಇದ್ರೆ ಅಂತ ಹೇಳ್ತಾ ಇದ್ದಾರೆ. ಕಪಿಲ ಸಿದ್ಧ, ಇಲ್ಲಿ ನೋಡಿ ಅವರ ಒಂದು ಅಂಕಿತ ಇಲ್ಲಿ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ ವೇಷ ಧರಿಸಿ ಫಲವೇನಯ್ಯ ಅಂದರೆ ಆ ಥರ ವೇಷವನ್ನು ಧರಿಸಿ, ನಾವು ಮಾಡದೇ ಇರೋ ಕೆಲಸಕ್ಕೆ ವೇಷವನ್ನು ಧರಿಸಿ ಫಲವೇನಯ್ಯ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಮಕ್ಕಳೇ, ಇದರ ಸಾರಾಂಶವನ್ನು ಒಂದ್ಸತಿ ನೋಡೋಣ. ನಾವು ತೊಟ್ಟ ವೇಷಕ್ಕೆ ತಕ್ಕ ಹಾಗೆ ನಡತೆ ಇಲ್ದಿದ್ರೆ ಏನು ಫಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಾವೀಗ ಸನ್ಯಾಸಿ ಥರ, ಫಾರ್ ಎಕ್ಸಾಂಪಲ್, ಏನು ಮ್ಯಾಮ್ ಸನ್ಯಾಸಿ ಇದೆ ತಗೊಳ್ತಾ ಇದ್ದೀರಾ? ಎಕ್ಸಾಂಪಲ್ ತಗೊಂಡಿದ್ದೀನಿ ಮಕ್ಕಳೇ, ಬೇರೆ ಏನು ಇಲ್ಲ. ಸನ್ಯಾಸಿ ಥರ ಇದ್ದು ನಾವು ಮಹಾಭೋಗಿ, ಸನ್ಯಾಸಿ ಅಂದರೆ ಎಲ್ಲ ಬಿಟ್ಟವನಾಗಿರಬೇಕು, ಆ ಮಹಾಭೋಗವನ್ನು ಅನುಭವಿಸ್ತಾ ಇದ್ರೆ ಸನ್ಯಾಸಿಯಾಗಿ ಏನು ಫಲ? ತಾನೇ ಬ್ರಹ್ಮನೆಂಬ ಅಹಂ ಬ್ರಹ್ಮಾನಿ ಅಂದರೆ ನಾನೇ ಬ್ರಹ್ಮ, ನನಗೆಲ್ಲ ಗೊತ್ತಿದೆ ಅಂತ ಹೇಳಿ ಜ್ಞಾನವನ್ನು ತಗೊಂಡು ಆಧ್ಯಾತ್ಮವನ್ನು ನಾವು ತಿಳ್ಕೊಳ್ದೇ ಇದ್ರೆ, ನಾವು ಅದರಂತೆ ನಡೀದೇ ಇದ್ರೆ ಏನು ಫಲ, ಏನು ಉಪಯೋಗ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ನಾವು ಕೆರೆಗಳನ್ನು ತೋಡಬೇಕಾದ್ರೆ ಪವಿತ್ರ ಜಲ ಬರದೇ ಇದ್ರೆ ಏನು ಪ್ರಯೋಜನ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯಿತು ಅಂತ ಅನ್ಕೋತೀನಿ ಮಕ್ಕಳೇ. ಇದರಲ್ಲಿ ನಿಮಗೆ ಹೊಸ ಒಂದು ಪದಗಳು ಅಂತ ಹೇಳ್ತೀವಲ್ಲ, ವೇಷ ಅಂದರೆ ನಾವೇನು ತೊಡಿಗೆ ಉಡುಗೆ ಅಂತ ಹೇಳ್ತೀವಲ್ಲ ಅದು ಹಾಕ್ಕೊಳ್ಳೋದು ಅಂತ ಹೇಳೋದಕ್ಕೆ ವೇಷ ಅಂತ ಹೇಳ್ತೀವಿ. ಆಮೇಲೆ ಇಲ್ಲಿ ತೋಡೋದು ಅಂತ ಹೇಳಿದ್ರೆ ನಾವು ಅಗಿಯೋದು, ತೆಗಿಯೋದು, ಡಿಗ್ ಮಾಡೋದು ಅಂತ ಹೇಳ್ತೀವಲ್ಲ ಅದಕ್ಕೆ. ಸರಿನಾ ಮಕ್ಕಳೇ? ಹಾಗಿದ್ರೆ ಬನ್ನಿ ಮುಂದಿನ ಭಾಗವನ್ನು ನೋಡೋಣ. ಇಲ್ಲಿ ಮತ್ತೊಬ್ಬರು ವಚನಕಾರ್ತಿ ಅಕ್ಕ ಮಹಾದೇವಿ, ಇವ್ರ ಬಗ್ಗೆ ಹೇಳಕ್ಕೆ ಒಂದು ಪೂರ್ತಿ ಸಮಯ ಬೇಕಾಗುತ್ತೆ. ತುಂಬ ಇವ್ರ ಬಗ್ಗೆ ಕಥೆಗಳು, ಇವ್ರ ಬಗ್ಗೆ ಮೂವೀಸ್ ಎಲ್ಲ ಬಂದಿದೆ. ಹೆಂಗೆ ಗೊತ್ತಾ? ಇವರು ಚಿಕ್ಕವರಿದ್ದಾಗ್ಲಿಂದನೇ 12ನೇ ಶತಮಾನದಲ್ಲೇ ಇವರು ಹುಟ್ಟಿದ್ರು. ಇವರು ಚಿಕ್ಕವರಿದ್ದಾಗಲೇ 12ನೇ ಶತಮಾನದ ಮಧ್ಯಭಾಗದಲ್ಲಿ ಅಂತ ಹೇಳ್ತೀವಲ್ಲ, ಅದೇ ಅವರ ಕಾಲವನ್ನು ಹೇಳಬೇಕು. ಆಮೇಲೆ ಇವರು ಚಿಕ್ಕವರಿದ್ದಾಗಲೇ ಚನ್ನಮಲ್ಲಿಕಾರ್ಜುನನೇ ಅವರ ಗಂಡ ಅಂತ ಹೇಳ್ತಾ ಇದ್ರು. ಗಂಡ ಅಂತಂದರೆ ನೀವು ಅಪಹಾರ್ಥ ಮಾಡ್ಕೋಬಾರ್ದು. ನನ್ನ ಸರ್ವಸ್ವ ಅಂತ ಹೇಳೋದಕ್ಕೆ ಗಂಡ ಅನ್ನೋ ಪದವನ್ನು ಬಳಸಿದ್ರು ಮುಂಚಿನ ಕಾಲದಲ್ಲಿ. ಅವರು ನನ್ನ ಸರ್ವಸ್ವ ಕೂಡ ನಾನು ಚನ್ನಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ಆಮೇಲೆ ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಅವರು ಪ್ರಾಪ್ತ ವಯಸ್ಸಿಗೆ ಬಂದಾಗ ತುಂಬ ಸುಂದರವಾಗಿರ್ತಾರೆ. ಆದ್ದರಿಂದ ಅವರಿಗೆ ಒಬ್ಬ ರಾಜ ಮೋಹಗೊಂಡು ಅವರನ್ನು ಅವರು ಬೇಡ ಅಂದರೂ ಕೇಳದೆ ಅವರನ್ನು ಮದುವೆ ಆಗ್ತಾರೆ. ಆದರೆ ಅವರು ಅವರ ಜೊತೆಗೆ ಸಂಸಾರವನ್ನು ಮಾಡದೆ, ಅವ್ರ ಜೊತೆಗಿರದೆ, ಯಾಕಂದರೆ ನನಗೆ ಇಬ್ಬರು ಗಂಡ ಬೇಡ, ಯಾಕಂದರೆ ನನಗೆ ನಮ್ಮ ಆತ್ಮಕ್ಕೆ ಒಂದು ಗಂಡ, ದೇಹಕ್ಕೆ ಒಂದು ಗಂಡ ಬೇಡ, ನಾನು ಏನು ಮಾಡ್ತೀನಿ, ಚನ್ನಮಲ್ಲಿಕಾರ್ಜುನನನ್ನೇ ನಾನು ವರಿಸಿದ್ದೀನಿ, ಅಂದರೆ ನಾನು ಮದುವೆ ಆಗಿಬಿಟ್ಟಿದ್ದೀನಿ, ನಾನು ಆ ಥರ ನನ್ನ ಮಾನಸಿಕವಾಗಿ ಇದ್ದೀನಿ ಅಂತ ಹೇಳಿ ಅವ್ರು ಏನು ಮಾಡ್ತಾರೆ, ಎಲ್ಲ ತ್ಯಾಗವನ್ನು ಮಾಡಿ ಅವರು ಬಟ್ಟೆನೆಲ್ಲ ತೆಗೆದು, ಅಂದರೆ ಈ ದೇಹಕ್ಕೆ ಏನೂ ಬೆಲೆ ಇಲ್ಲ ಅಂತ ಹೇಳಿ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ, ಉಟ್ಟ ಬಟ್ಟೆ ಅಂದರೆ ಆ ಥರ ಅವರ ಒಂದು ಕೂದಲೇ ಇರುತ್ತಲ್ವ, ನೀವು ನೋಡಿರ್ಬೇಕು ಎಲ್ಲ ಕಡೆನೂ ಕೂದಲಲ್ಲೇ, ಅಂದರೆ ಅವ್ರು ಬಟ್ಟೆಯನ್ನೇ ಇಲ್ಲದೆ ಅವರು ಏನು ಮಾಡ್ತಾರೆ, ಹೋಗ್ತಾರೆ. ಏನು ಮ್ಯಾಮ್ ಹಂಗೋದ್ರು ಅಂತ ಹೇಳಿದರೆ, ಅಂದರೆ ಈ ಒಂದು ದೇಹ ನಶ್ವರ, ಈ ದೇಹಕ್ಕೆ ಏನೂ ಬೆಲೆ ಇಲ್ಲ, ಆತ್ಮಕ್ಕೆ ಮಾತ್ರ ಬೆಲೆ ಇದೆ ಅಂತ ಹೇಳ್ಕೊಟ್ರು ಅವರು. ಹೋಗ್ಬಿಟ್ಟು ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ, ನಿಮಗೆ ಶ್ರೀಶೈಲ ಅಂತ ಕೇಳಿದ್ದೀರಾ ಹೆಸರು? ಶ್ರೀಶೈಲ, ಅಲ್ಲಿ ಮಲ್ಲಿಕಾರ್ಜುನನ ಒಂದು ಏನು ಮಾಡಿದ್ರು, ಅಲ್ಲಿ ಸೇರಿದ್ರು, ಅವ್ರ ಜೊತೆಗೆ ಹೋದರು. ಆಮೇಲೆ ಇಲ್ಲಿ ವಚನ ಸಾಹಿತ್ಯವನ್ನು ಬರೆದ್ರು ಅಂತ ಹೇಳ್ತೀವಿ. ಇವ್ರ ಬಗ್ಗೆ ತುಂಬ ಜಾಸ್ತಿ ಕಥೆಗಳಿದೆ. ನೀವು ಪಿಕ್ಚರ್ ಅಥವಾ ಮೂವೀಸ್ ಕೂಡ ಇದೆ, ಸಿನಿಮಾಗಳು ಅಂತ ಹೇಳ್ತೀವಲ್ಲ, ಮೂವಿ ಇದೆ. ಬೇಕಾದ್ರೆ ನೀವು ಯಾವುದಾದ್ರೂ ಒಂದು ಸಿನಿಮಾ ಕೂಡ ನೋಡಿದ್ರು ಅರ್ಥ ಆಗುತ್ತೆ. ಅದರಲ್ಲಿ ತುಂಬ ಜಾಸ್ತಿ ತೋರಿಸಿರ್ತಾರೆ, ಆದರೆ ಸಂಕ್ಷಿಪ್ತವಾಗಿ ನಾನು ಹೇಳಿದ್ದೀನಿ. ಇವರ ಬಗ್ಗೆ ಹೇಳಬೇಕು ಅಂದರೆ, ಇವರು ಶಿವಮೊಗ್ಗ ಜಿಲ್ಲೆಯ ಉಡತಡಿ ಅಂತ ಹೇಳಿ ಅನ್ನೋ ಗ್ರಾಮ ಇದೆ, ಆ ಗ್ರಾಮದಲ್ಲಿ ಹುಟ್ಟಿದ್ರು. ಇವರು ಏನು ಮಾಡಿದ್ರು ಅಂತ ಹೇಳಿದರೆ, ಸಂಪ್ರದಾಯಗಳನ್ನೆಲ್ಲ ಧಿಕ್ಕರಿಸಿದ್ರು. ಈಗ ಹೇಳಿದ್ನಲ್ಲ, ಅವ್ರು ಏನು ಮಾಡಿದ್ರು ಅಂದರೆ, ಆತ್ಮಕ್ಕೆ ಅಂದರೆ ಆತ್ಮದಿಂದ ಅವರು ಚನ್ನಮಲ್ಲಿಕಾರ್ಜುನನೇ ತನ್ನ ಗಂಡ ಅಂತ ಅಂದ್ಕೊಂಡಿದ್ರಲ್ಲ, ಅವರನ್ನೇ ವರಿಸಿದ್ರು, ಅವರ ಜೊತೆಗೆ ಇದ್ದರು. ಅವರು ಏನು ಮಾಡಿದರು, ದೈಹಿಕವಾಗಿ ಯಾರ ಜೊತೆಗೂ ಇರೋಕ್ಕಾಗಲಿಲ್ಲ ಅಂತ ಹೇಳ್ಬೋದು ಮಕ್ಕಳೇ.
ಸರಿನಾ? ಹಾಗಿದ್ರೆ ಬನ್ನಿ ಮಕ್ಕಳೇ, ಇವರ ಒಂದು ವಚನವನ್ನ ನೋಡೋಣ. ಇವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಶ್ರೀಶೈಲ ಅಂತ ಈಗ ಹೇಳಿದ್ನಲ್ಲ ನನ್ಗೆ, ಚನ್ನಮಲ್ಲಿಕಾರ್ಜುನ, ಅಲ್ಲಿ ಹೋಗ್ಬಿಟ್ಟು ಐಕ್ಯ ಆದ್ರು ಅಂತ ಹೇಳ್ತಾರೆ. ಐಕ್ಯ ಅಂದ್ರೆ ಅಲ್ಲಿ ಅವರು ತೀರ್ಕೊಂಡ್ರು, ಅವರ ಶಿವನ ಪಾದವನ್ನ ಸೇರಿದ್ರು ಅಂತ ಹೇಳ್ತಾರಲ್ಲ, ಐಕ್ಯರಾದ್ರು ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಶ್ರೀಶೈಲದ ಕದಳಿ ಬನ, ಕದಳಿ ಅಂತ ಹೇಳಿದ್ರೆ ಬಾಳೆ, ಕದಳಿ ಮರ ಅಂದ್ರೆ ಬಾಳೆ ಗಿಡ ಇರುತ್ತಲ್ಲ, ಅದ್ರದ್ದು ತೋಟ ಇರುತ್ತಲ್ಲ, ಅಲ್ಲಿ ಅವರು ಐಕ್ಯ ಆದ್ರು ಅಂತ ಹೇಳ್ತಾರೆ. ಸರಿನಾ ಮಕ್ಕಳೇ? ಹಾಗಿದ್ರೆ ಇವರ ಒಂದು ಅಂಕಿತ ಚನ್ನಮಲ್ಲಿಕಾರ್ಜುನ ಅಂತ ಹೇಳಿ. ಸರಿನಾ ಮಕ್ಕಳೇ? ಇವ್ರ ಬಗ್ಗೆ ಬರಿಬೇಕಾದ್ರೂ ಅಷ್ಟೇ, ಇವರು ಊರು ಬರಿಬೇಕು, ಶಿವಮೊಗ್ಗ ಜಿಲ್ಲೆ ಉಡತಡಿ ಅಂತ ಬರಿಬೇಕು, 12ನೇ ಶತಮಾನದ ಮಧ್ಯಭಾಗ ಅಂತ ಬರಿಬೇಕು. ಆಮೇಲೆ ಇವರು ಅಂಕಿತ ಅಂತ ಹೇಳಿದಾಗ ಚನ್ನಮಲ್ಲಿಕಾರ್ಜುನ ಅಂತ ಹೇಳಿ ಬರಿಬೇಕು ಮಕ್ಕಳೇ. ಇಲ್ಲಿ ನೋಡಿ ಮಕ್ಕಳೇ, ಅವರು ಏನು ಮಾಡಿರ್ತಾರೆ ಅಂದರೆ ಅವರ ಅಂಕಿತವನ್ನ ಇಲ್ಲಿ ಕೊಟ್ಟಿರ್ತಾರೆ. ಸರಿನಾ? ಈ ವಚನದಲ್ಲಿ ಮ್ಯಾಮ್ ಇದು ಯಾರ ವಚನ ಅಂತ ನಾವು ಹೆಂಗೆ ತಿಳ್ಕೊಳ್ಳೋದು ಅಂತ ಹೇಳಿದಾಗ ಅವರ ಅಂಕಿತ ಇರುತ್ತೆ. ಅಂಕಿತ ನೋಡಿದ ತಕ್ಷಣ ಇವ್ರದೇ ವಚನ ಅಂತ ನಮ್ಗೆ ಗೊತ್ತಾಗುತ್ತೆ. ಸರಿನಾ ಮಕ್ಕಳೇ? ಸಾರಿ ಮಕ್ಕಳೇ, ಇಲ್ಲಿ ನೋಡಿ, ಇಲ್ಲಿ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದೊಡೆಯಂತಯ್ಯ, ಇದನ್ನ ಕೇಳಿರ್ತೀರಾ, ಎಷ್ಟೋ ಸತಿ ಹಾಡಿನ ರೂಪದಲ್ಲಿ ಕೇಳಿರ್ತೀರಲ್ವ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಅಂತ ಹೇಳಿ ನೀವೆಷ್ಟೊಂದು ವಚನದಲ್ಲಿ ಹಾಡಿನಲ್ಲಿ ಈ ರೂಪದಲ್ಲಿ ಕೇಳಿರ್ತೀರ. ಇಲ್ಲಿ ನಾವು ಬೆಟ್ಟದ ಮೇಲೆ, ಬೆಟ್ಟ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತು, ಕಾಡಿನ ಒಂದು ಮಧ್ಯದಲ್ಲಿ ಇರುವಂಥ ಬೆಟ್ಟಗಳು, ಅಲ್ಲೆಲ್ಲ ಏನಿರುತ್ತೆ, ಕಾಡು ಮೃಗಗಳು ಎಲ್ಲ ಇರುತ್ತೆ. ಅಲ್ಲಿ ಬೆಟ್ಟದ ಮೇಲೆ ಮನೆ ಮಾಡಿಕೊಂಡು ಮೃಗ ಏನು ಬರಬಾರ್ದು ಅಂತಂದ್ರೆ ಆಗುತ್ತಾ? ಇಲ್ಲ. ಸಮುದ್ರದ ತಡಿಯಲ್ಲಿ, ಸಮುದ್ರದ ಒಂದು ದಂಡೆಯಲ್ಲಿ, ಸಮುದ್ರದ ಒಂದು ತಡಿ ಅಂತ ಹೇಳಿದ್ರೆ ದಂಡೆ ಅಂತ ಹೇಳ್ತೀವಿ, ದಡ ದಂಡೆ ಅಂತ ಹೇಳ್ತೀವಿ, ದಡ ದಂಡೆ ಅಂತ ಹೇಳ್ತೀವಲ್ಲ, ಅಲ್ಲಿ ಮನೆಯ ಮಾಡಿ, ತೆರೆನೇ ಬರಬಾರ್ದು, ನೊರೆ ತೆರೆಗಳು ಅಂದರೆ ವೇವ್ಸ್ ಅಂತ ಹೇಳ್ತಿರಲ್ಲ ನೀವು, ಸಮುದ್ರದ ವೇವ್ಸ್ ಅಂತ ಹೇಳ್ತೀರ, ಆ ತೊರೆಗಳು ಬರದೇ ಇದ್ರೆ ಏನು ಅಂದರೆ ಬರಬಾರ್ದು, ನಾವು ಸಮುದ್ರದ ದಂಡೆ ಮೇಲೆ ಮನೆ ಇರಬೇಕು, ಆದರೆ ತೊರೆ ಬರಬಾರ್ದು ಅಂತ ಹೇಳಿದರೆ ಹೆಂಗಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸಂತೆಯೊಳಗೆ, ಸಂತೆ ಅಂತ ಹೇಳಿದ್ರೆ ಮಾರ್ಕೆಟ್ ಪ್ಲೇಸ್, ಅದು ಎಷ್ಟು ಗಲಾಟೆ ಇರುತ್ತದೆ ತಾನೇ, ಆ ಮಾರ್ಕೆಟಲ್ಲಿ ಮನೆ ಮಾಡಿ, ಸಂತೆ ಒಳಗಡೆ ಮನೆ ಮಾಡಿ ಶಬ್ದ ಬರಬಾರ್ದು ಅಂತ ಹೇಳಿದರೆ ಆಗುತ್ತಾ? ಹಾಗಿದ್ರೆ ನಾವು ಈ ಲೋಕದಲ್ಲಿ ಇದ್ದರೆ ನೋಡಿ ಎಷ್ಟು ನಮಗೆ ಅನ್ವಯ ಆಗುತ್ತೆ ಈ ವಚನ ನೋಡಿ. ಈ ಲೋಕದಲ್ಲಿ ನಾವಿದ್ದು, ಈ ಇಹಲೋಕದಲ್ಲಿ ಅಂದರೆ ಈ ಒಂದು ಮಿಥ್ಯ ಲೋಕ ಅಂತ ಹೇಳ್ತೀವಲ್ಲ, ಈ ಲೋಕದಲ್ಲಿದ್ದರೂ ನಾವು ಏನು ಮಾಡಬೇಕು? ಸ್ತುತಿ ನಿಂದೆಗಳಿಗೆ, ಅಂದರೆ ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು ತಲೆ ಕೆಡಿಸ್ಕೊಂಡು ಏನು ಮಾಡ್ತೀವಿ, ಹಂಗೆ ಆಗಲ್ಲ ಅನ್ನೋ ಏನು ಮಾಡಬೇಕು? ಆ ಒಂದು ಸ್ತುತಿ ನಿಂದೆಗಳಿಗೆ ನಮ್ಮ ಮನಸ್ಸನ್ನು ಕೊಡಬಾರ್ದು, ನಾವು ಸಮಾಧಾನಿಯಾಗಿರಬೇಕು ಅಂತ ಹೇಳ್ತಾರೆ. ಸಮಾಧಾನಿಯಾಗಿರಬೇಕು, ಮನದಲ್ಲಿ ಕೋಪ ಬರಬಾರ್ದು, ಅವ್ರು ಏನೇ ಅಂದರೂ ನಾವು ಕೋಪ ಮಾಡ್ಕೋಬಾರ್ದು ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದ್ಸತಿ ಹೇಳ್ತೀನಿ ನೋಡಿ ಮಕ್ಕಳೇ, ಇದು ಬೆಟ್ಟದ ಮೇಲೊಂದು ಮನೆಯ ಮಾಡಿ ಅಲ್ಲಿ ಮೃಗಗಳಿಗೆ ಅಂಜಿದೊಡೆಯಂತಯ್ಯ, ಅಂದರೆ ಬೆಟ್ಟದ ಮೇಲೇ ಮನೆ ಮಾಡಿದ್ಮೇಲೆ ಮೃಗ ಬರಬಾರ್ದೆ ಅಂದರೆ ಆಗುತ್ತಾ? ಸಮುದ್ರದ ದಂಡೆಯಲ್ಲಿ ಮನೆ ಮಾಡಿ ಅಲ್ಲಿ ನೆರೆ ತೊರೆಗಳು ಬರದೇ ಇದ್ರೆ ನಡೆಯುತ್ತಾ? ಬಂದೇ ಬರುತ್ತೆ ಅಲ್ವಾ? ಹಾಗೇನೆ ನಾವು ಸಂತೆಯಲ್ಲಿ ಮನೆ ಮಾಡಿ ಶಬ್ದ ಬರಬೇಡ ಅಂದರೆ ನಡೆಯುತ್ತಾ? ಹಾಗೇನೆ ಈ ಲೋಕದಲ್ಲಿ ಇದ್ದಾಗ ಇಲ್ಲಿ ಹುಟ್ಟಿದ ಮೇಲೆ ಸ್ತುತಿ ನಿಂದೆಗಳು, ಸ್ತುತಿ ಅಂದರೆ ಹೊಗಳೋದು, ಸ್ತುತಿ ಮಾಡೋದು ಅಂದರೆ ಹೊಗಳೋದು, ನಿಂದನೆಗಳು ಅಂದರೆ ತೆಗಳೋದು. ಸ್ತುತಿ ನಿಂದೆ ಅನ್ನೋದು ಜೋಡು ನುಡಿಯಾಗಿದೆ. ಸ್ತುತಿ ಅಂದರೆ ಹೊಗಳೋದು, ನಿಂದೆ ಅಂದರೆ ತೆಗಳೋದು. ಸ್ತುತಿ ನಿಂದೆಗಳು ಬಂದೊಡೆ ಅಂದರೆ ಸ್ತುತಿ ಮಾಡಿದರೆ, ಹೊಗಳಿದ್ರೆ ಅದನ್ನು ಸಮಚಿತ್ತವಾಗಿ ತಗೋಬೇಕು, ತೆಗಳಿದ್ರೆ ಅದನ್ನು ಸಮಚಿತ್ತವಾಗಿ ತಗೋಬೇಕು. ಕೋಪವ ತಾಳದೆ, ಕೋಪದ ತಾಳದೆ ನಾವೇನು ಮಾಡಬೇಕು? ಸಮಾಧಾನಿಯಾಗಿರಬೇಕು, ನಾವು ಸಮಾಧಾನವನ್ನು ತಂದ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ಮಕ್ಕಳೇ. ಬನ್ನಿ ಇದರ ಸಾರಾಂಶವನ್ನು ನೋಡೋಣ ಇನ್ನೊಂದ್ಸತಿ. ಏನು ಗೊತ್ತಾ ಮಕ್ಕಳೇ, ಅದಕ್ಕಿಂತ ಮುಂಚೆ ಒಂಚೂರು ಪದಗಳ ಅರ್ಥ ಕೂಡ ಇದೆ ಇಲ್ಲಿ ಹೊಸ ಒಂದು ಪದಗಳು ಯಾವ್ದು ಬಂದಿದೆ ಅಂತ ಹೇಳಿದರೆ ನಿಮ್ಗೆ ಏನು ಗೊತ್ತಾ? ತಡಿ ಅಂದರೆ ದಡ ಅಂತ ಹೇಳ್ತೀವಿ, ಮತ್ತು ನಿಂದನೆ ಅಂತ ಹೇಳಿದರೆ ನಿಮ್ಗೆ ಗೊತ್ತಿದೆ, ಈಗಾಗಲೇ ನಾನು ಹೇಳಿದ್ದೀನಿ. ನಿಂದನೆ ಮಾಡೋದು ಅಂತ ಹೇಳಿದರೆ ನಮ್ಮನ್ನು ತೆಗಳೋದು ಅಂತ, ಸ್ತುತಿ ಮಾಡೋದು ಅಂದರೆ ನಮ್ಮನ್ನು ಹೊಗಳೋದು ಅಂತ ಹೇಳಿ. ಹಾಗಾದರೆ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ ನೋಡಿ ಮಕ್ಕಳೇ. ಇಲ್ಲಿ ಬೆಟ್ಟದ ಮೇಲೆ ಮನೆ ಮಾಡಿ ನಾವೇನು ಮಾಡಿದ್ರು? ಮೃಗಗಳು ಬರಬಾರ್ದು ಅಂದರೆ ಆಗಲ್ಲ. ಸಮುದ್ರದ ದಂಡೆಯಲ್ಲಿ ಮನೆ ಮಾಡಿಬಿಟ್ಟು ನಾವು ಯಾವುದು ತೆರೆಗಳು ಬರಬಾರ್ದು ಅಂದರೆ ಆಗಲ್ಲ. ಸಂತೆಯಲ್ಲಿ ಮನೆ ಮಾಡಿ ನಮಗೆ
ನಾಯ್ಸ್ ಬರಬಾರ್ದು, ಶಬ್ದ ಬರಬಾರ್ದು ಅಂದರೆ ಆಗಲ್ಲ. ಹಾಗಿದ್ರೆ ನಾವು ಈ ಲೋಕದಲ್ಲಿ ಹುಟ್ಟಿದ ಮೇಲೆ ಸ್ತುತಿ ನಿಂದನೆಗಳು ನಿಂದನೆ ಅಂತ ಹೇಳಿದ್ರೆ ನಮ್ಮನ್ನು ತೆಗಳೋದು, ಹೊಗಳೋದು ಮತ್ತು ತೆಗಳೋದು ಅಂತ ಹೇಳ್ತೀವಿ. ಸ್ತುತಿ ಅಂದರೆ ಹೊಗಳು, ನಿಂದನೆ ಅಂದರೆ ತೆಗಳೋದು. ನಾವೆಲ್ಲನೂ ಕೋಪ ತಾಳ್ಕೋಬಾರ್ದು, ಸಮಾಧಾನಿಯಾಗಿ ತಗೋಬೇಕು ಅನ್ನೋದು ಈ ಒಂದು ಅಕ್ಕಮಹಾದೇವಿಯವರ ವಚನದಲ್ಲಿದೆ ಮಕ್ಕಳೇ. ಹಾಗಿದ್ರೆ ಬನ್ನಿ ಮಕ್ಕಳೇ, ಒಂದಿಷ್ಟು ಪದಗಳ ಅರ್ಥವನ್ನು ಈಗಾಗಲೇ ನಾನು ಹೇಳಿದ್ದೀನಿ, ಆದರೂ ಮತ್ತೊಂದ್ಸತಿ ರಿವೈಸ್ ಮಾಡಿಸ್ತಾ ಇದ್ದೀನಿ. ಓಕೆನಾ? ಇಲ್ಲಿ ಅನ್ನಕ ಅಂತಂದರೆ ತನಕ ಅಂತ ಹೇಳಿ, ಇಲ್ಲಿ ಶಿರ ಅಂದರೆ ತಲೆ, ಆವಾಗಲೇ ಹೇಳಿದ್ದೀನಿ. ಸ್ಥಾವರ ಅಂತ ಹೇಳಿದರೆ ಅಚಲ, ಚಲಿಸದೇ ಇರೋದು. ಜಂಗಮ ಅಂದರೆ ಚಲಿಸುವಂಥದ್ದು. ನಿಂದೆ ಅಂದರೆ ತೆಗಳೋದು ಅಂತ ಹೇಳಿ, ಬೈಯೋದು. ಸ್ತುತಿ ಅಂದರೆ ಹೊಗಳಿಕೆ. ತೋಡೋದು ಅಂದರೆ ಅಗಿಯೋದು, ಹಳ್ಳ ತೋಡೋದು ಅಂತ ಹೇಳಿ. ತಡಿ ಅಂದರೆ ದಡ ಮತ್ತು ತೀರ ಅಂತ ಹೇಳಿ. ಸರಿನಾ ಮಕ್ಕಳೇ? ಇದಿಷ್ಟು ಬೇಕಾದರೆ ನೀವು ಇದನ್ನು ಸ್ಕ್ರೀನ್ಶಾಟ್ ತಗೊಳ್ಳಿ, ಇಲ್ಲಾಂದರೆ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀವಿ, ಅಲ್ಲಿಂದ ಡೌನ್ಲೋಡ್ ಮಾಡಿ ಉಪಯೋಗಿಸ್ಕೋಬೋದು ಮಕ್ಕಳೇ. ಸರಿನಾ? ಬನ್ನಿ ಹಾಗಿದ್ರೆ ಮುಂದಿನ ಭಾಗವನ್ನು ನೋಡೋಣ. ಇಲ್ಲಿ ನಾನು ನೇರವಾಗಿ ಅಭ್ಯಾಸ ಭಾಗಕ್ಕೆ ಹೋಗ್ತಾ ಇದ್ದೀನಿ ಮಕ್ಕಳೇ. ಇಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿ. ತುಂಬ ಈಸಿ ಕ್ವಶನ್ಸ್ ಇದೆ, ಇದು ತುಂಬ ಕಷ್ಟ ಕ್ವಶನ್ಸ್ ಇರಲ್ಲ. ಇಲ್ಲಿ ಬಸವಣ್ಣನವರ ಪ್ರಕಾರ ನಶಿಸುವುದು ಯಾವುದು? ಸ್ಥಾವರಕ್ಕೆ ಅಳಿವು ಇದೆ ಅನ್ನೋದು ಅಲ್ವಾ? ಸ್ಥಾವರ ನಶಿಸಿ ಹೋಗುತ್ತೆ ಅಂತ ಹೇಳಿ ಬರಿಬೇಕು. ಎರಡನೇ ಕ್ವಶನ್ ನೋಡಿ, ಕೆರೆಗಳು ನಿಷ್ಪ್ರಯೋಜಕ. ನೋಡಿ, ನಿಷ್ಪ್ರಯೋಜಕ ಅಂತ ಹೇಳಿದ್ರೆ ಏನು? ಯೂಸ್ಲೆಸ್ ಅಂತ ಹೇಳ್ತೀವಲ್ಲ, ಆ ಥರ. ನಿಷ್ಪ್ರಯೋಜಕವಾಗುವುದು ಯಾವಾಗ ಪವಿತ್ರ ಜಲ ಬರದೇ ಇದ್ರೆ ನಿಷ್ಪ್ರಯೋಜಕ ಆಗುವುದು ಅಂತ ಬರಿಬೇಕು. ಹಾಗಿದ್ರೆ ಬನ್ನಿ ಮಕ್ಕಳೇ, ಮೂರನೇ ಪ್ರಶ್ನೆ ನೋಡೋಣ. ವೇಷ ಮತ್ತು ಆಚರಣೆಗಳ ನಡುವಿನ ಸಂಬಂಧ ಹೇಗಿರಬೇಕು ಅಂತ ಸಿದ್ದರಾಮ ಅವರು ಹೇಳ್ತಾರೆ ಅಂತ ಇದೆ. ಇಲ್ಲಿ ಉತ್ತರ ಏನು ಗೊತ್ತಾ? ನಾವು ತೊಟ್ಟ ವೇಷಕ್ಕೆ ತಕ್ಕ ಹಾಗೆ ನಮ್ಮ ನಡತೆ ಇರಬೇಕು ಅಂತ ಇಲ್ಲಿ ಸಿದ್ದರಾಮ ಅವರು ಹೇಳ್ತಾರೆ ಅಂತ ಬರೆದ್ರೆ ಆಯ್ತು ಮಕ್ಕಳೇ. ಸರಿನಾ? ಬನ್ನಿ ಮುಂದಿನ ಭಾಗವನ್ನು ನೋಡೋಣ. ಇಲ್ಲಿ ಒಂದು ವಾಕ್ಯದಲ್ಲಿದೆ ನೋಡಿ, ಸಂತೆಯೊಳಗೊಂದು ಮನೆಯನ್ನು ಮಾಡಿದರೆ ಯಾವುದಕ್ಕೆ ಅಂಜಬಾರ್ದು? ಯಾವುದಕ್ಕೆ? ಶಬ್ದಕ್ಕೆ ಅಂಜಬಾರ್ದು ಅಲ್ವಾ? ಹಾಗಿದ್ರೆ ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ 3-4 ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. ಇಲ್ಲಿ ನಿಮಗೆ ವಚನದ ಒಂದು ಸಾರಾಂಶ ಗೊತ್ತಿದ್ರೆ, ಭಾವಾರ್ಥ ಗೊತ್ತಿದ್ರೆ ಮಕ್ಕಳೇ, ಅದರ ಒಂದು ಸಾರಾಂಶ ಗೊತ್ತಿದ್ರೆ ಆರಾಮಾಗಿ ಈ ಕ್ವಶನ್ಗೆ ಆನ್ಸರ್ಗಳನ್ನು ಬರಿಬೋದು ನೀವು. ಹಾಗಿದ್ರೆ ಏನು ಮಾಡಬೇಕು ಅಂತ ಹೇಳಿದರೆ, ನೀವೇನು ಮಾಡಬೇಕು ಅಂದರೆ ವಚನವನ್ನು ಬರ್ಕೊಂಡು ಅದರ ಸಾರಾಂಶವನ್ನು ನಿಮ್ಮ ವಾಕ್ಯದಲ್ಲಿ ಬರೀರಿ. ಆವಾಗ ಅದನ್ನೇ ಎತ್ಕೊಂಡು ನೀವು ಏನು ಮಾಡ್ಬೋದು ಅಂತ ಹೇಳಿದ್ರೆ 3-4 ವಾಕ್ಯ ಆಗಲಿ 8-10 ವಾಕ್ಯ ಆಗಲಿ ಬರಿಬೋದು, ಈಸಿಯಾಗಿ ಬರಿಬೋದು ಮಕ್ಕಳೇ. ಸರಿನಾ? ಇಲ್ಲಿ ನೋಡಿ, ಲೋಕದಲ್ಲಿ ಕೇಳಿ ಬರುವ ಸ್ತುತಿ ನಿಂದನೆಗಳನ್ನು ಅಕ್ಕಮಹಾದೇವಿಯು ಯಾವುದಕ್ಕೆ ಹೋಲಿಸಿದ್ದಾರೆ ಅಂತ ಹೇಳಿದ್ದಾರೆ. ಇಲ್ಲಿ 3 ಬರಿಬೇಕು. ಒಂದು ಏನು? ನಾವು ಮೃಗಗಳಿಗೆ ಅಂಜಬಾರ್ದು, ತೆರೆಗಳಿಗೆ ಅಂಜಬಾರ್ದು, ಗದ್ದಲಕ್ಕೆ ಅಂಜಬಾರ್ದು. ಅಂದರೆ ಈ ಗದ್ದಲ ಮತ್ತು ತೆರೆ ಮತ್ತು ಇನ್ನೊಂದು ಯಾವುದು? ಮೃಗಗಳಿಗೆ ಹೋಲಿಸಿದ್ದಾರೆ ಅಂತ ಬರೆದ್ರೆ ಆಯಿತು ಮಕ್ಕಳೇ. ಸರಿನಾ? ಹಾಗಿದ್ರೆ ಮುಂದಿನ ಭಾಗವನ್ನು ನೋಡೋಣ ಬನ್ನಿ. ಇಲ್ಲಿ ಬಸವಣ್ಣನವರು ಏನು ಮಾಡ್ತಾರೆ? ದೇಹವೇ ದೇಗುಲ ಎಂಬ ಕಲ್ಪನೆಯನ್ನು ಹೇಗೆ ವರ್ಣಿಸಿದ್ದಾರೆ? ಅವರೇನಂತಿದ್ದಾರೆ? ನನ್ನ ಕಾಲೇ ಕಂಬ, ನನ್ನ ದೇಹವೇ ದೇಗುಲ ಮತ್ತು ನನ್ನ ಶಿರವೇ ಹೊನ್ನ ಕಳಸ ಅಂತ ಹೇಳಿದ್ರಲ್ವ, ಆ ವಿಷಯವನ್ನು ಇಲ್ಲಿ ಬರಿಬೇಕು ಮಕ್ಕಳೇ. ಸರಿನಾ? ಹಾಗಿದ್ರೆ ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ ಮಕ್ಕಳೇ. ನಾನು ಫಾಸ್ಟಾಗಿ ಹೇಳ್ತಾ ಇದ್ದೀನಾ? ಇಲ್ಲ, ತುಂಬ ಈಸಿ ಇತ್ತಲ್ವ, ಅದಕ್ಕೆ ಫಾಸ್ಟ್ ಹೋಗ್ತಾ ಇದ್ದೆ. ಓಕೆನಾ? ಇಲ್ಲಾಂದರೆ ನಿಧಾನಕ್ಕೆ ಹೇಳ್ತೀನಿ. ಇಲ್ಲಿ ನೋಡಿ, ಬಾಹ್ಯ ಮತ್ತು ಆಂತರಿಕ ನಡವಳಿಕೆಗಳಲ್ಲಿ ಸಾಮ್ಯತೆ ಇರಬೇಕೆಂದು ಸಿದ್ದರಾಮನು, ನೋಡಿ ರಾಮನು ಅಂತ ಬರೆದಿದ್ದಾರೆ, ರಾಮರು ಮಾಡ್ಕೊಳ್ಳಿ. ಇವ್ರು ದೊಡ್ಡವರಲ್ವಾ, ನಾವು ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕಲ್ವಾ. ನಾವು ಯಾವಾಗಲೂ ದೊಡ್ಡವ್ರಿಗೆ, ನಮ್ಮ ಆನ್ಸಿಸ್ಟರ್ ಅಂದರೆ ನಮ್ಮ ಹಿಂದಿನ ಜನಾಂಗದ ಒಬ್ಬರು ಒಳ್ಳೆಯ ವ್ಯಕ್ತಿಗೆ ನಾವು ಹೇಗೆ ನಾ ಅಂತ ಹೇಳಲ್ವಲ್ಲ, ರೂ ಅಂತ ಹೇಳಿ. ಓಕೆ ಮಕ್ಕಳೇ? ಎಲ್ಲಿಯಾದರೂ ನಿಮಗೆ ಈಗ ಪಂಪ, ರನ್ನ ಅವ್ರ ಬಗ್ಗೆ ಬಂದಾಗ ರೂ ಅಂತ ಮಾಡಿ, ಯಾಕಂದರೆ ಅವ್ರು ನೂ ಅಂತ ಬರಿಬೇಡಿ. ಆದಷ್ಟು ಅವರಿಗೆ ನಾವು ಗೌರವವನ್ನು ಕೊಡಬೇಕಲ್ವಾ. ಇಲ್ಲಿ ನೋಡಿ, ವಚನ ಹೇಗೆ ಪ್ರತಿಪಾದಿಸಿದ್ದಾರೆ ಅಂದರೆ ಈ ವಚನದ ಸಾರಾಂಶವನ್ನು ಬರೆದ್ರೆ ಆಯಿತು. ಅಂದರೆ ವೇಷ ಹೇಗಿರುತ್ತೆ ಹಾಗೆ ನಾವು ನಡ್ಕೋಬೇಕು ಅಂತ ಹೇಳಿ ಆ ಒಂದು ಭಾಗವನ್ನು ಇಲ್ಲಿ ಬರೆದ್ರೆ ಆಯಿತು ಮಕ್ಕಳೇ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರತಿಯೊಂದು ವಚನದ ಸಾರಾಂಶವನ್ನು ಕೂಡ ಹಾಕಿದ್ದೀನಿ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ಮಕ್ಕಳೇ. ಸರಿನಾ? ಓಕೆ. ಹಾಗಿದ್ರೆ ಬನ್ನಿ ಮಕ್ಕಳೇ, ಮುಂದಿನ ಭಾಗವನ್ನು ನೋಡೋಣ.
ಇಲ್ಲಿ ಸಂದರ್ಭ, ಇಲ್ಲಿ ತುಂಬ ಈಸಿ ಮಕ್ಕಳೇ ಸಂದರ್ಭ. ಯಾಕಂದರೆ ಇಲ್ಲಿ ಸಂದರ್ಭದಲ್ಲಿ ಏನಾಗುತ್ತೆ, ಬಸವಣ್ಣನವರ ವಚನ ಅಥವಾ ಸೊನ್ನೆಲಿಗೆ ಸಿದ್ದರಾಮಯ್ಯ ಅವರ ವಚನ ಅಥವಾ ಅಕ್ಕಮಹಾದೇವಿ ವಚನ ಅಂತ ಬರೆದ್ರೆ ಆಯಿತು. ಅದಕ್ಕೆ ಆಕರ ಗ್ರಂಥ ಇಲ್ಲ, ಇಲ್ಲಿ ವಚನ ಅಂತ ಬರೆದ್ರೆ ಮುಗೀತು, ಅವ್ರ ಹೆಸರು ಬಂತು ಅಲ್ವಾ. ಆಮೇಲೆ ಇಲ್ಲಿ ಸಂದರ್ಭ ಏನು ಮಾಡಬೇಕು ಅಂದರೆ ಎಲ್ಲದಕ್ಕೂ ವಚನದ ಸಾರಾಂಶವನ್ನೇ ಸಂದರ್ಭವಾಗಿರುತ್ತೆ. ವಚನದ ಸಾರಾಂಶ ಏನಾಗಿರುತ್ತೆ, ಸಂದರ್ಭ ಆಗಿರುತ್ತೆ ಮಕ್ಕಳೇ. ಸ್ವಾರಸ್ಯ ಏನಾಗಿರುತ್ತೆ ಅಂದರೆ ನಾವು ವಚನದಲ್ಲಿ ಏನು ಹೇಳಿ ಹೊರಟಿದಾರಲ್ವ ಅದು ಸ್ವಾರಸ್ಯ ಆಗಿರುತ್ತೆ. ಇಲ್ಲಿ ಉದಾಹರಣೆ ಶಿರವೇ ಹೊನ್ನ ಕಳಶವಯ್ಯ ಅಂದರೆ ಇಲ್ಲಿ ಅವ್ರು ಏನು ಮಾಡಿದ್ದಾರೆ ಅಂದರೆ ದೇಹವನ್ನು ಏನು ಮಾಡಿದ್ದಾರೆ, ದೇಗುಲಕ್ಕೆ ಹೋಲಿಸಿ ಹೇಳೋದನ್ನು ಸ್ವಾರಸ್ಯವಾಗಿದೆ. ದೇಹವನ್ನು ದೇಗುಲಕ್ಕೆ ಹೋಲಿಸಿದ್ದಾರಲ್ವ ಅದನ್ನು ಸ್ವಾರಸ್ಯಪೂರ್ಣವಾಗಿ ಹೇಳಿದ್ದಾರೆ ಅಂತ ಬರೆದ್ರೆ ಆಯಿತು. ಇದೇ ಥರ ಎಲ್ಲ ಒಂದು ಸಂದರ್ಭ ತುಂಬ ಈಸಿ ಮಕ್ಕಳೇ. ಇಲ್ಲಿ ತುಂಬ ಜಾಸ್ತಿ ಬರೆಯೋದಿರಲ್ಲ. ನೀವೇನು ಮಾಡಬೇಕು, ಇಲ್ಲಿ ಸಂದರ್ಭ ಬರಿಬೇಕಾದ್ರೆ ಮಾತ್ರ ಸ್ವಲ್ಪ ಕೇರ್ಫುಲ್ಲಾಗಿರಿ. ಏನು ಅಂದರೆ ವಚನದ ಸಾರಾಂಶವನ್ನು ನೀವು ಕರೆಕ್ಟಾಗಿ ಗೊತ್ತಿದ್ರೆ, ಈಗ ನಾನು ಶಿರವೇ ಹೊನ್ನ ಕಳಶವಯ್ಯ ಅಂದರೆ ಇದಕ್ಕೆ ವಚನದ ಸಾರಾಂಶ ಏನು ಬರಿತೀರಿ, ನಾವು ಬಡವರು ಏನು ಮಾಡ್ತಾರೆ, ದೇವಾಲಯ ಮಾಡೋಕ್ಕಾಗಲ್ಲ, ಶ್ರೀಮಂತರು ದೇವಾಲಯವನ್ನು ಮಾಡ್ತಾರೆ, ಅದ್ರ ಬಗ್ಗೆ ಬರೆದ್ರೆ ಆಯಿತು. ನೀವು ಒಂದು 3-4 ಲೈನ್ ಬರೆದ್ರೆ ಸಾಕು. ಸರಿನಾ ಮಕ್ಕಳೇ? ಹಾಗಿದ್ರೆ ಬನ್ನಿ ಮುಂದಿನ ಭಾಗವನ್ನು ನೋಡೋಣ. ಮತ್ತೊಂದು ಇದೆ ನೋಡಿ, ವೇಷ ಧರಿಸಿ ಫಲವೇನಯ್ಯ, ಸೇಮ್ ಟು ಸೇಮ್. ಸೊ ಇಲ್ಲಿ ಅವರ ಹೆಸರನ್ನು ಬರಿಬೇಕು, ಸಿದ್ದನ ಅವರ ವಚನಗಳು ಅಂತ ಹೇಳಿ. ಇಲ್ಲಿ ಸಿದ್ದರಾಮರ ವಚನಗಳು ಅಥವಾ ಸೊನ್ನಲಿಗೆಯ ಸಿದ್ದರಾಮ ಅವರ ವಚನಗಳು ಅಂತ ಬರೆದ್ರೆ ಒಳ್ಳೆಯದು ಮಕ್ಕಳೇ, ಫುಲ್ ಮಾರ್ಕ್ಸ್ ಬರುತ್ತೆ. ಮತ್ತು ವಚನದ ಸಾರಾಂಶವನ್ನು ಬರಿಬೇಕು. ಇಲ್ಲಿ ವೇಷಕ್ಕೆ ತಕ್ಕಂತೆ ನಮ್ಮ ನಡತೆ ಇರಬೇಕು ಅನ್ನೋದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ, ಸ್ವಾರಸ್ಯಪೂರ್ಣವಾಗಿ ಹೇಳಿದ್ದಾರೆ, ಸ್ವಾರಸ್ಯಪೂರ್ಣವಾಗಿ ಏನು ಮಾಡಿದ್ದಾರೆ, ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿದರೆ ಆಯಿತು. ಯಾವುದೇ ರೀತಿಯಾಗಿ ಬರಿಬೋದು. ಮ್ಯಾಮ್ ಹೀಗೆ ಬರಿಬೇಕಾ ಅಂತ ಇಲ್ಲ, ಸರಿನಾ? ಹಾಗಿದ್ರೆ ಬನ್ನಿ ಮಕ್ಕಳೇ ಮುಂದಿನ ಭಾಗಕ್ಕೆ ಹೋಗೋಣ. ಇಲ್ಲಿ ಮತ್ತೊಂದು ಸಂದರ್ಭ ಇದೆ ನೋಡಿ, ಇದು ಅಕ್ಕಮಹಾದೇವಿಯವರ ವಚನ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದೊಡೆಯಂತಯ್ಯ ಅಂತ ಇದೆ. ಇದು ವಚನಗಳು ಎಲ್ಲಿಂದ, ಅಕ್ಕಮಹಾದೇವಿಯವ್ರದ್ದು ಅಥವಾ ಅಕ್ಕಮಹಾದೇವಿಯವರ ವಚನಗಳು. ಹಿಂಗೆ ಬರೆದ್ರೂ ಓಕೆ ಮ್ಯಾಮ್, ಹಿಂಗೆ ಬರಿಬೇಕಾ ಅಂತಿಲ್ಲ, ಹಿಂಗೆ ಬರೆದ್ರೂ ಓಕೆ. ಅಕ್ಕಮಹಾದೇವಿಯವರ ವಚನಗಳು ಅಥವಾ ವಚನಗಳು ಅಕ್ಕಮಹಾದೇವಿಯವರ ಯವರ ಅಂತ ಬರೆದ್ರಾಯ್ತು, ಯವರು ಬೇಡ, ಯವರ. ಓಕೆನಾ? ಇಲ್ಲಿ ವಚನದ ಸಾರಾಂಶ ಬರಬೇಕು. ಸ್ವಾರಸ್ಯ ಏನು ಅಂತ ಹೇಳಿ ನಾನು ಇಲ್ಲಿ ಹೇಳ್ತೀನಿ ನೋಡಿ. ಇಲ್ಲಿ ಏನು ಸ್ವಾರಸ್ಯಪ್ಪ ಅಂತ ಹೇಳಿದರೆ ಅವರು ಏನು ಮಾಡಿದ್ದಾರೆ ಅಂದರೆ ಲೋಕದ ಸ್ತುತಿ ಮತ್ತು ನಿಂದನೆಗಳಿಗೆ ಏನು ಮಾಡಿದ್ದಾರೆ, ಸ್ವಾರಸ್ಯಪೂರ್ಣವಾಗಿ ಉದಾಹರಣೆಗಳ ಮೂಲಕ ಹೇಳಿದ್ದಾರೆ, ಹೋಲಿಸಿದ್ದಾರೆ, ಹೇಳಿದ್ದಾರೆ, ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿದ್ರೆ ಆಯಿತು. ಯಾಕಂದರೆ ಅವ್ರ ಸ್ತುತಿ ಮತ್ತು ನಿಂದನೆಗಳು ಏನಾಗಿರುತ್ತೆ ಅಂದರೆ ಈಗ ಸಮುದ್ರದ ತೆರೆ ಥರ, ಮೃಗಗಳ ಥರ, ಶಬ್ದದ ಥರ ಇರುತ್ತೆ, ಅದಕ್ಕೆ ಅಂಜಬಾರ್ದು ಅಂತ ಹೇಳಿ ಅದನ್ನು ಹೇಳಿದ್ದಾರೆ ಅಂತ ಬರೆದ್ರೆ ಆಯಿತು. ಅಥವಾ ನೀವು ಬರೀ ಅದನ್ನು ಉದಾಹರಣೆಗಳ ಮೂಲಕ ಸ್ವಾರಸ್ಯಪೂರ್ಣವಾಗಿ ಹೇಳಿದ್ದಾರೆ, ವ್ಯಕ್ತಪಡಿಸಿದ್ದಾರೆ ಅಂತ ಬರೆದ್ರು ಸಾಕು ಮಕ್ಕಳೇ, ಸರಿನಾ? ಹಾಗಿದ್ರೆ ಬನ್ನಿ ಮಕ್ಕಳೇ ಮುಂದಿನ ಭಾಗವನ್ನು ನೋಡೋಣ. ಇಲ್ಲಿ ಒಂದು ಸ್ವಲ್ಪ ಅಭ್ಯಾಸ ಭಾಗ ಇದೆ. ಇಲ್ಲಿ ವೇಷದಂತೆ ಆಚರಣೆ, ಇದನ್ನು ಬಿಡಿಸಿ ಏನು ಮಾಡಿ ಸಂಧಿಯನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ವೇಷದಂತೆ ಪ್ಲಸ್ ಆಚರಣೆ ನೋಡಿ, ಇಲ್ಲಿ ಅಂತೆ, ಇಲ್ಲಿ ಎ ಬಂದಿದೆ ಅಲ್ವಾ, ಇಲ್ಲಿ ಆ ಬಂದಿದೆ ಅಲ್ವಾ. ಓಕೆ, ಏನಾಯಿತು, ಈ ಏನ ಲೋಪ ಆಗಿ ಈ ಆ ಹೋಗಿ ತಗೆ ಸೇರಿಕೊಂಡು ತಾ ಆಗಿಬಿಟ್ಟಿದೆ. ಹೌದಾ? ಕರೆಕ್ಟಾ? ನೋಡಿ ಇಲ್ಲಿ ತಾ ಆಗಿದೆಯಾ, ಅದಕ್ಕೆ ಇದು ಲೋಪ ಸಂಧಿ. ಮಕ್ಕಳೇ ಇದಕ್ಕೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ನೀವೇನು ಮಾಡಿ ಅಂದರೆ ನಮ್ಮ ಸಂಧಿಗಳು ಅನ್ನೋ ವಿಡಿಯೋನ ದಯವಿಟ್ಟು ವೀಕ್ಷಿಸಿ, ಆವಾಗ ನಿಮ್ಮ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಇಲ್ಲಿ ನೋಡಿ, ವೇದಾಂತವನೋದಿ, ಇವಾಗ ನಾನು ಹೇಳಿದ್ನಲ್ವಾ ಅಲ್ಲಿ ಹೇಳ್ತಾ ಇರಬೇಕಾದ್ರೆ ವೇದಾಂತವ ಓದಿ, ವೇದಾಂತವ ನೋದಿ ಅಂತ ಹೇಳಿದೆ. ಇಲ್ಲಿ ನೋದಿ, ಹೌದಾ? ನೋಡಿ ಇಲ್ಲಿ ನಾಚಿದೊಡೆಂತಯ್ಯ ಅಂತ ಇದೆ. ನಾಚಿದೊಡೆ ಎಂತಯ್ಯ, ಎ ಈ ಎ ಬಂದಿದೆ, ಒಂದೇ ಲೋಪ ಆಗಿ ಇನ್ನೊಂದೇ ಬಂತು, ಸರಿನಾ? ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಮ್ಯಾಮ್ ಇದು ಹೆಂಗೆ ಆಗಮ ಸಂಧಿ ಆಯಿತು ಅಂತ ಹೇಳಿದರೆ ವೇದಾಂತವನ, ಇಲ್ಲಿ ನೋಡಿ ಈ ವ ಬರುತ್ತೆ ಇಲ್ಲಿ, ಓಕೆ, ವ ಬರುತ್ತೆ, ಸರಿನಾ? ವೇದಾಂತವ ನೋದಿ ಆಗುತ್ತೆ. ಇಲ್ಲಿ ನೋಡಿ ಓದಿ ನೋದಿ, ಓಕೆನಾ? ಇಲ್ಲಿ ವ ಬಂದಿಲ್ಲ, ಅದಕ್ಕೆ ಹೀಗೆ, ಸರಿನಾ? ಇದನ್ನು ಬಿಟ್ಬಿಡಿ, ಅವಾಗ ಗೊತ್ತಾಗುತ್ತೆ ನಿಮ್ಗೆ, ಈಸಿ ಆಗುತ್ತೆ, ಸರಿನಾ ಮಕ್ಕಳೇ? ಹಾಗಿದ್ರೆ ಬನ್ನಿ ಮುಂದಿನ ಭಾಗಕ್ಕೆ ಹೋಗೋಣ. ಇಲ್ಲಿ ನಾನಾ ಅರ್ಥಗಳನ್ನು ಬರೆಯಿರಿ.
ಈಗ ಒಂದು ಪದಕ್ಕೆ ಎರಡು ಅರ್ಥ ಇರುತ್ತೆ. ಅಂದರೆ ಒಂದೇ ಪದಕ್ಕೆ ಈಗ ನಿಮ್ಗೆ ಗೊತ್ತು ಸಮಾನಾರ್ಥಕ ಪದಗಳಂದ್ರೆ ಒಂದು ಪದಕ್ಕೆ ಸೇಮ್ ಅರ್ಥನೇ ಬರಿತೀವಿ. ಅದ್ರಲ್ಲಿ ನಾನಾ ಅರ್ಥಗಳಂದ್ರೂ ಒಂದು ಪದ ಇರುತ್ತೆ, ಅರ್ಥ ಎರಡಿರುತ್ತೆ. ಎರಡು ಇರ್ಬೋದು, ಎರಡಕ್ಕಿಂತ ಹೆಚ್ಚು ಇರ್ಬೋದು. ಈಗ ಕಾಡು ಅಂದರೆ ಒಂದು ಅರಣ್ಯ, ಬನ ಅಂತ ಹೇಳ್ತೀವಿ. ಇನ್ನೊಂದು ಕಾಡೋದು, ಎಷ್ಟು ಕಾಡ್ತಾರಪ್ಪ ಇವರು ಅಂತ ಹೇಳ್ತೀವಿ. ಪೀಡಿಸು ಅಂತ ಹೇಳ್ತೀವಿ. ಒಂದು ಕೆರೆ ಅಂತ ಬರುತ್ತೆ. ಕೆರೆ ಅಂತಂದರೆ ನೀರಿನ ಆಗರ, ನೀರಿರೋ ಸೋರ್ಸು ಅಂತ ಹೇಳ್ತೀವಿ ಅಲ್ವಾ. ಈ ನಿಮ್ಮ ಮೂಡಲ್ ಕುಣಿಗಲ್ ಕೆರೆ ಬಂದಿತ್ತಲ್ಲ, ನಿಮ್ಗೆ ಪದ್ಯ ಬಂದಿದೆ ಅಲ್ವಾ, ಮೂಡಲ್ ಕುಣಿಗಲ್ ಕೆರೆ. ಕೆರೆ ಅಂದರೆ ನೀರಿನ ಸೋರ್ಸ್ ಅಂತ. ಇನ್ನೊಂದು ಕೆರೆ ಅಂದರೆ ಕೆರೆಯೋದು, ತುರ್ಸ್ಕೊಳ್ಳೋದು ಅಂತ ಹೇಳ್ತೀವಲ್ವಾ, ಅದು ನಾವೇ ಬಂದಾಗ ತುರ್ಸ್ಕೋತೀರಲ್ಲ ನೀವು, ಈಚಿಂಗ್ ಅಂತ ಹೇಳಿ ಇಚ್ ಮಾಡೋದು ಅಂತ ಹೇಳ್ತಿರಲ್ಲ ಅದು. ಇನ್ನೊಂದು ಅಗಲು ಅಂತ ಹೇಳಿದ್ರೆ, ಅಗಲು ಅಂದರೆ ಅಗಲ ಅಂತ ಹೇಳ್ತೀವಿ ನಾವು, ಹೆಚ್ಚಾಗಿ ಅಗಲು ಅಂತ ಹೇಳಲ್ಲ. ಓಕೆ, ಅಗಲ ಅಂತ ಹೇಳ್ತೀವಿ ಅಲ್ವಾ. ಅಗಲ ಅಂತ ಹೇಳಿದ್ರೆ ವಿಸ್ತಾರವಾದದ್ದು, ಅಗಲವಾದದ್ದು ಅಂತ ಹೇಳ್ತೀವಿ. ಬೇರೆ ಆಗೋದು, ಅಗಲೋದು ಅಂತ ಹೇಳಿದ್ರೆ ಬೇರೆ ಆಗೋದು, ಸಪ್ರೇಟ್ ಆಗೋದು ಅಂತ ಹೇಳ್ತೀವಿ. ತೊರೆ ಅಂತ ಹೇಳಿದ್ರೆ ನೀರಿನ ಝರಿ ಇರುತ್ತಲ್ಲ, ಅದಕ್ಕೂ ತೊರೆ ಅಂತ ಹೇಳ್ತೀವಿ. ಆಮೇಲೆ ತೊರೆಯೋದು ಅಂದರೆ ಬಿಡೋದು ಅಂತ ಹೇಳ್ತೀವಿ. ಎತ್ತು ಅಂದರೆ ಒಂದು ಎತ್ತು ಅಂದರೆ ಈ ವ್ಯವಸಾಯ ಮಾಡೋದಕ್ಕೆ ಎತ್ತಿರುತ್ತಲ್ವ ಅದು. ಇನ್ನೊಂದು ಎತ್ತೋದು, ಮೇಲೆತ್ತೋದು, ನೀರು ಮೇಲೆತ್ತೀವಲ್ವ, ಅದಕ್ಕೆ ಎತ್ತು ಅಂತ ಹೇಳ್ತೀವಿ. ಸರಿನಾ ಮಕ್ಕಳೇ? ಹಾಗಿದ್ರೆ ಬನ್ನಿ ಮಕ್ಕಳೇ, ಮುಂದಿನ ಭಾಗವನ್ನು ನೋಡೋಣ. ಇಲ್ಲಿ ತತ್ಸಮಗಳಿಗೆ ತದ್ಭವಗಳನ್ನು ಬರೆಯಿರಿ ಅಂತ ಇದೆ. ಏನಪ್ಪ ತತ್ಸಮ ತದ್ಭವ ಅಂತ ಹೇಳಿದರೆ, ನಿಮ್ಗೆ ಎಷ್ಟೊಂದು ಸತಿ ಹೇಳಿದ್ದೀನಿ, ಸಂಸ್ಕೃತದಿಂದ ಆ್ಯಸ್ ಇಟ್ ಈಸ್ ಅಲ್ಲಿ ಹೆಂಗಿತ್ತೋ ಹಂಗೆ ನಾವು ಕನ್ನಡದಲ್ಲಿ ಬಳಸಿದರೆ ಅದನ್ನೇ ತತ್ಸಮ ಅಂತ ಹೇಳ್ತೀವಿ. ಅದೇ ಅಲ್ಪ ಸ್ವಲ್ಪ ಬದಲಾವಣೆ ಮುಖಾಂತರ ನಾವು ಬಳಸಿದರೆ ಅದನ್ನು ತದ್ಭವ ಅಂತ ಹೇಳ್ತೀವಿ. ಅದಕ್ಕೆ ತತ್ಸಮ ಮತ್ತು ತದ್ಭವ. ಯಾಕೆ ಮ್ಯಾಮ್ ತತ್ಸಮ ತದ್ಭವ ಬಂತು ಅಂತ ಹೇಳಿ ನಿಮ್ಗೊಂದು ಪ್ರಶ್ನೆ ಬರಬೇಕು ಅಲ್ವಾ, ಬರಲೇಬೇಕಲ್ವಾ ಪ್ರಶ್ನೆ. ಯಾಕೆ ಗೊತ್ತಾ ಮಕ್ಕಳೇ, ಯಾವಾಗಲೂ ನಾವು ಸಂಸ್ಕೃತ ಭಾಷೆಯಿಂದ ಪ್ರಭಾವಿತವಾಗಿ, ಅದು ನಮ್ಮ ಮದರ್ ಅಂದರೆ ನಮ್ಮ ತಾಯಿ ಭಾಷೆ ಅಂತ ಹೇಳ್ತೀವಿ ಅದನ್ನು, ಅಲ್ಲಿಂದ ಪ್ರಭಾವಿತವಾಗಿದ್ದೀವಿ. ಹಾಗಾಗಿ ಎಷ್ಟೊಂದು ಅಲ್ಲಿಯ ಪದಗಳನ್ನು ನಾವು ಬಳಸಿದ್ದೀವಿ. ಅದಕ್ಕೋಸ್ಕರ ತತ್ಸಮ ತದ್ಭವ ಇದೆ. ಸರಿನಾ? ಸಾರಿ ಮಕ್ಕಳೇ. ಇಲ್ಲಿ ಬ್ರಹ್ಮ ಬೊಮ್ಮ ಅಂತ ಹೇಳ್ತೀವಿ. ಮ್ಯಾಮ್ ಹೇಗೆ ಇದನ್ನೆಲ್ಲ ನೋಡೋದು ಅಂದರೆ, ಇದಕ್ಕೆ ಒಂದು ರೂಲ್ಸ್ ಇದೆ ಮಕ್ಕಳೇ. ಆದರೆ ನಾನು ತುಂಬ ಡೀಪಾಗಿ ರೂಲ್ಸ್ ಹೋಗಿಲ್ಲ. ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮಗೆ ಸ್ವಲ್ಪನೇ ಇರೋದ್ರಿಂದ ಸ್ವಲ್ಪ ಅದನ್ನು ಏನು ಮಾಡಿದ್ರಿ, ಫೋಟೋಗ್ರಾಫಿಕ್ ಮೆಮರಿ ಥರ ನೀವು ನೆನ್ಪಿಟ್ಕೊಳ್ಳೋಕೆ ಟ್ರೈ ಮಾಡಿ. ಓಕೆನಾ? ಬ್ರಹ್ಮ ಬೊಮ್ಮ, ಪುಣ್ಯ ಹೊನ್ಯ, ಶಿರ ಸಿರ, ಮೃಗ ಮಿಗ ಅಂತ ಹೇಳಿ. ಸರಿನಾ? ಇಲ್ಲಿ ನೋಡಿ ಇನ್ನೊಂದ್ಸತಿ ಹೇಳ್ತೀನಿ. ಬ್ರಹ್ಮ ಬೊಮ್ಮ, ಪುಣ್ಯ ಹೊನ್ಯ, ಶಿರ ಸಿರಿ, ಮೃಗ ಮಿಗ ಅಂತ ಹೇಳಿ. ಸರಿನಾ ಮಕ್ಕಳೇ? ಹಾಗಿದ್ರೆ ಬನ್ನಿ ಮಕ್ಕಳೇ, ಮುಂದಿನ ಭಾಗವನ್ನು ನೋಡೋಣ. ಇಲ್ಲಿ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಅಂತ ಇದೆ. ಏನಪ್ಪ ವಿರುದ್ಧಾರ್ಥಕ ಪದ ಅಂತ ಹೇಳಿದರೆ, ಆಪೋಸಿಟ್ ವರ್ಡ್ಸ್ ಅಂತ ನಿಮ್ಗೆ ಗೊತ್ತು. ಬಡವ ಅಂದರೆ ಬಲ್ಲಿದ ಅಂತ ಕೂಡ ಹೇಳ್ತಾರೆ, ಶ್ರೀಮಂತ ಅಂತ ಕೂಡ ಹೇಳ್ತಾರೆ. ಓಕೆ, ಬಡವ ಬಲ್ಲಿದ. ಓಕೆ, ಫಲ ನಿಷ್ಫಲ. ಓಕೆ, ಪುಣ್ಯ ಪಾಪ. ಶಬ್ದ ನಿಶಬ್ದ ಅಂತ, ನಿಶಬ್ದ ಅಂತ ಕೂಡ ಕೆಲವೊಂದ್ಸತಿ ಬಳಸಿರ್ತಾರೆ, ಕನ್ಫ್ಯೂಸ್ ಆಗಬೇಡಿ. ನೀ ಬರೆದು ಶಬ್ದ ಅಂತ ಬರೆದ್ರು ಓಕೆ, ನಿಶಬ್ದ ಅಂತ ಕೆಲವೊಂದು ಕಡೆ ಬಳಸಿರ್ತಾರೆ, ಕೆಲವೊಂದು ಭಾಷಾ ಸಾಹಿತ್ಯದಲ್ಲಿ ಬಳಸಿರ್ತಾರೆ, ಅದನ್ನು ಕೂಡ ತಪ್ಪಲ್ಲ. ಓಕೆನಾ? ಬಡವ ಬಲ್ಲಿದ, ಫಲ ನಿಷ್ಫಲ ಅಂತ ಹೇಳಬೇಕು, ನಿಷ್ಫಲ ಅನ್ಬಾರ್ದು. ಓಕೆ, ಫಲ ಅಂತಿರ್ತಾರೆ ಕೆಲವೊಬ್ರು, ಫಲ ಅನ್ಬಾರ್ದು, ಫಲ. ಓಕೆ, ಪುಣ್ಯ ಪಾಪ ಮತ್ತು ಶಬ್ದ ನಿಶಬ್ದ. ಓಕೆನಾ ಮಕ್ಕಳೇ? ಹಾಗಿದ್ರೆ ಬನ್ನಿ ಮುಂದಿನ ಭಾಗವನ್ನು ನೋಡೋಣ. ಇವತ್ತಿನ ತರಗತಿ ಮುಗೀತಲ್ವಾ? ಓಕೆ, ಹಾಗಿದ್ರೆ ಮಕ್ಕಳೇ ನಾನೇನು ಮಾಡ್ತಾ ಇದ್ದೀನಿ, ಇವತ್ತಿನ ತರಗತಿಯನ್ನು ಮುಗಿಸೋಕ್ಕಿಂತ ಮುಂಚೆ ನಿಮ್ಮ ಜೊತೆ ಸ್ವಲ್ಪ ವಿಷಯಗಳನ್ನು ಹಂಚ್ಕೋಬೇಕು. ಒಂದು, ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಏನು ಮಾಡಿದ್ದೀವಿ ಅಂದರೆ, ಈ ಒಂದು ಪೋಯಮಿನ ನಿಮಗೆ ಅಭ್ಯಾಸ ಭಾಗವನ್ನು ನಾವು ಹಾಕಿದ್ದೀವಿ. ಅಲ್ಲಿ ಸಾರಾಂಶ ಇದೆ, ಕೃತಿಕಾರ ಪರಿಚಯ ಇದೆ, ಆಮೇಲೆ ಅಭ್ಯಾಸ ಭಾಗ ಇದೆ. ಮತ್ತು ನಾವು ಹಿಂದಿನ ವರ್ಷದ PYQs ಅಲ್ಲಿ ಏನಾಗಿದೆ ಅಂತಂದರೆ, ಇಲ್ಲಿ ಬಸವಣ್ಣನವರ ವಚನ ಹೋದ ವರ್ಷದಲ್ಲಿ ಬೇರೆ ಇತ್ತು, ಈ ವರ್ಷ ಬೇರೆ ಇದೆ. ಆದರೆ ಸಿದ್ದರಾಮಯ್ಯ ಅವ್ರದ್ದು ಮತ್ತು ಅಕ್ಕಮಹಾದೇವಿದು ಸೇಮ್ ಆಗಿದೆ. ಅಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ನಾನು ಬೇರೆ ವಚನದ ಅಂದರೆ ಈಗ ಪ್ರಸ್ತುತವಾಗಿ ನಿಮ್ಮ ಹೊಸ ಪರಿಷ್ಕೃತ ಬುಕ್ಕಲ್ಲಿ ಕೊಟ್ಟಿರುವಂಥ ವಚನವನ್ನು ಬರೆದು ಅದ್ರ ಕೆಳಗಡೆ ನಾನು ಸಾರಾಂಶವನ್ನು ಕೂಡ ಹಾಕಿದ್ದೀನಿ, ಅದನ್ನು ಕೂಡ
ಬಳಸ್ಕೊಳ್ಳಿ. ಹಾಗೆಯೇ PYQs ಹಿಂದಿನ ವರ್ಷದ ಪ್ರಶ್ನೆಗಳನ್ನು ಕೂಡ ಹಾಕಿದ್ದೀವಿ, ಅಲ್ಲೂ ಕೂಡ ಅದನ್ನು ಕೂಡ ಡೌನ್ಲೋಡ್ ಮಾಡಿ ಉಪಯೋಗಿಸ್ಕೊಳ್ಳಿ. ನಿಮಗೆ ಏನಾದರೂ ಈ ಒಂದು ಪದ್ಯದ ಬಗ್ಗೆ ಅಥವಾ ನಿಮಗೆ ಈ ನಮಗೆ ವಚನ ಅರ್ಥ ಆಗಿಲ್ಲ ಮ್ಯಾಮ್, ಈ ಪದಗಳ ಅರ್ಥ ಬೇಕು ನಮಗೆ ಅಂತ ಹೇಳಿದರೆ ನಮ್ಮನ್ನು ಆರಾಮಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಎಲ್ಲಪ್ಪ ಕಾಂಟ್ಯಾಕ್ಟ್ ಮಾಡ್ತೀರಾ ನನ್ನ ಅಂತ ಹೇಳಿದರೆ ವಾಟ್ಸಪ್ ಇದೆ, ಹೌದಾ? ವಾಟ್ಸಪ್ಪಲ್ಲಿ, ಟೆಲಿಗ್ರಾಮಲ್ಲಿ, ಅಥವಾ ಈ ಒಂದು ವಿಡಿಯೋನ ನೋಡಿದಾಗ ಆ ವಿಡಿಯೋದ ಕೆಳಗಡೆ ನೀವು ಕಮೆಂಟನ್ನು ಕೂಡ ಹಾಕ್ಬೋದು ಮಕ್ಕಳೇ. ಹಾಗಿದ್ರೆ ಇನ್ಯಾಕೆ ತಡ ಮಕ್ಕಳೇ, ನಾವೇನು ಮಾಡಿ, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮಕ್ಕಳೇ. ಹಾಗಿದ್ರೆ ಇಂದಿನ ತರಗತಿಯನ್ನು ಇಲ್ಲಿಗೆ ಮುಗಿಸೋಣವಾ? ಹಾಗಿದ್ರೆ ನಾನು ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ ಇಂದಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಮಕ್ಕಳೇ.